Good morning, students. Very good morning. In the last video, we discussed that is chemical bonding. We completed that is a chemical bonding chapter. In today's video, we will discuss that is organic chemistry. In organic chemistry, we will discuss that is the first chapter, some basic principles and techniques. ಇಲ್ಲಿ ಆಕ್ಚುಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನೀವು ಫಸ್ಟ್ ಪಿ ಯು ಸಿಯಲ್ಲಿ ಇರ್ತಕ್ಕಂಥ ಕರೆಕ್ಟಾಗಿ ಬೇಸಿಕ್ಸ್ ಪರ್ಫೆಕ್ಟ್ ಆಗಿಬಿಟ್ರೆ ತುಂಬ ಹೆಲ್ಪ್ ಆಗುತ್ತೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ನೀವು ಎಷ್ಟು ನೀಟಾಗಿ ಕ್ಲಾಸ್ ಕೇಳ್ಕೊಳ್ತೀರೋ ಅಷ್ಟೇ ಈಸಿ ಆಗುತ್ತೆ. ದಟ್ ಈಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಅರ್ಥ ಆಯ್ತಾ? ಇಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಅಂಡ್ ಟೆಕ್ನಿಕ್ಸ್. ಏನು ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಅಂಡ್ ಟೆಕ್ನಿಕ್ಸ್? ಅರ್ಥ ಆಯ್ತಾ? ಏನೆಲ್ಲ ಡಿಸ್ಕಸ್ ಮಾಡಿದ್ದಾನೆ ಇದರಲ್ಲಿ ಎಲ್ಲ ಕಂಪ್ಲೀಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬೇಸಿಕ್ಸ್ ಎಲ್ಲ ಇದರಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಈ ಚಾಪ್ಟರ್. ನೀವು ಈ ಚಾಪ್ಟರ್ ಕಂಪ್ಲೀಟ್ ಪರ್ಫೆಕ್ಟ್ ಆಗಿದ್ದೀರಾ ಅಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಂಪ್ಲೀಟ್ ಬೇಸಿಕ್ಸ್ ಪರ್ಫೆಕ್ಟ್ ಆದಂಗೆ ಅಷ್ಟು ಈಸಿ ಇದೆ. ಅರ್ಥ ಆಯ್ತಾ? ಅದರಿಂದ ಪ್ರತಿಯೊಬ್ಬರು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ನೀಟಾಗಿ ಕೇಳ್ಕೊಳ್ಳಿ. ಕ್ಲಾಸ್ ಕೇಳ್ಕೊಂಡ್ರೆ ಪರ್ಫೆಕ್ಟ್. ಯಾಕಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಯಾವುದು ಅರ್ಥ ಆಯ್ತಾ, ಮ್ಯಾಕ್ಸಿಮಮ್ 3 ಸೆಂಟೆನ್ಸಸ್ ನಿಮ್ಮ ಸೆಕೆಂಡ್ ಪಿ ಯು ಸಿವರೆಗೂ ಬರ್ತಕ್ಕಂಥದ್ದು. 3 ಸೆಂಟೆನ್ಸಸ್ಗಿಂತ ಜಾಸ್ತಿ ಬರೀತಕ್ಕಂಥ ಆನ್ಸರ್ ಇಲ್ಲವೇ ಇಲ್ಲ. 3 ಸೆಂಟೆನ್ಸಸ್ 3 ರಿಯಾಕ್ಷನ್ಸ್ ಮ್ಯಾಕ್ಸಿಮಮ್. ಅದೇನು ಮೆಕ್ಯಾನಿಸಮ್ ಕೇಳಿದ್ರೆ ಅದೇ. ಅದು ಬಿಟ್ಟರೆ ಇನ್ನೆಲ್ಲ 1 ಸೆಂಟೆನ್ಸ್ 1 ರಿಯಾಕ್ಷನ್, 1 ಸೆಂಟೆನ್ಸ್ 1 ರಿಯಾಕ್ಷನ್, ಇಲ್ಲ 2 ಸೆಂಟೆನ್ಸಸ್ 1 ರಿಯಾಕ್ಷನ್ ಅಷ್ಟೇ. ದಟ್ಸ್ ಆಲ್. ಇಲ್ಲ ಒಂದು ವರ್ಡ್. ಅರ್ಥ ಆಯ್ತಾ? ಅಷ್ಟು ಈಸಿ ಇರುತ್ತೆ ಬರೀಲಿಕ್ಕೆ. ನೀವು ಮಾರ್ಕ್ಸ್ ವೈಸ್ ತೊಗೊಂಡಾಗ ಕೂಡ ಅಷ್ಟೇ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ನೀವು ಕರೆಕ್ಟಾಗಿ ಬರೆದ್ರೆ ಫುಲ್ ಮಾರ್ಕ್ಸ್ ಬರುತ್ತೆ. ಅರ್ಥ ಆಯ್ತಾ? ಸ್ಮಾಲ್ ಮಿಸ್ಟೇಕ್ ಮಾಡಿದ್ರೆ ಪೂರ್ತಿ ಮಾರ್ಕ್ಸ್ ಹೋಗುತ್ತೆ. ಅರ್ಥ ಆಯ್ತಾ? ನೀವು ಎಷ್ಟು ಪರ್ಫೆಕ್ಟ್ ಆಗ್ತೀರೋ ಅಷ್ಟು ಈಸಿ ಆಗುತ್ತೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಏನು ಸರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ? ಫಸ್ಟ್ ಆಕ್ಚುಲಿ ಕೆಮಿಕಲ್ ಕಾಂಪೌಂಡ್ಸ್ ಆರ್ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. ಅರ್ಥ ಆಯ್ತಾ? ದ ಕೆಮಿಕಲ್ ಕಾಂಪೌಂಡ್ಸ್ ಆರ್ ಆಫ್ 2 ಟೈಪ್ಸ್. ಕೆಮಿಕಲ್ ಕಾಂಪೌಂಡ್ಸ್ are of 2 types. One is inorganic compounds. Another one is organic compounds. Chemical compounds are of 2 types. One is inorganic compounds, another is organic compounds. Yes, sir, inorganic compounds. The compounds which are from mineral origin. The compounds which are from mineral origin. ಯಾವ ಕಾಂಪೌಂಡ್ಸ್ ಅರ್ಥ ಆಯ್ತಾ? ಮಿನರಲ್ ಆರಿಜಿನ್ ಇಂದ ಅರ್ಥ ಆಯ್ತಾ? ಮಿನರಲ್ ಆರಿಜಿನ್. ಅರ್ಥ ಆಯ್ತಾ? ಈ ಮಿನರಲ್ ಆರಿಜಿನ್ ಇಂದ ಯಾವ ಕಾಂಪೌಂಡ್ಸ್ ನಾವು ಪಡಿತೀವೋ ಅವೆಲ್ಲ ಇನಾರ್ಗ್ಯಾನಿಕ್ ಕಾಂಪೌಂಡ್ಸ್. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ನೆಕ್ಸ್ಟ್, ದ ಕಾಂಪೌಂಡ್ಸ್ ವಿಚ್ ಆರ್ ಫ್ರಮ್ ವೆಜಿಟೇಬಲ್ ಅಂಡ್ ಅನಿಮಲ್ ಆರಿಜಿನ್. ವೆಜಿಟೇಬಲ್ ಅಂಡ್ ಅನಿಮಲ್ ಆರಿಜಿನ್. The compounds which are from mineral origin are called as inorganic compounds. Artha aita? Inorganic compounds. The compounds which are from vegetable origin and animal origin are called as artha aita? Organic compounds. Totally chemical compounds are 2 types. One is inorganic compounds, another is organic compounds. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಯಾವ ಕಾಂಪೌಂಡ್ಸ್ ನಾವು ಮಿನರಲ್ ಆರಿಜಿನ್ ಇಂದ ಪಡಿತೀವೋ ಅವೆಲ್ಲ ಇನಾರ್ಗ್ಯಾನಿಕ್ ಕಾಂಪೌಂಡ್ಸ್. ಅರ್ಥ ಆಯ್ತಾ? ಮಿನರಲ್ ಅಂದ್ರೆ ಏನು? ಅರ್ಥ ಆಯ್ತಾ? ದೀಸ್ ಆರ್ ದ ಮಿನರಲ್ಸ್ ಆರ್ ದ ನ್ಯಾಚುರಲಿ ಅಕರಿಂಗ್ ಕಾಂಪೌಂಡ್ಸ್ ಇನ್ ಅರ್ತ್ ಕ್ರಸ್ಟ್. ಅರ್ಥ ಆಯ್ತಾ? ಅರ್ತ್ ಕ್ರಸ್ಟ್ ಅಲ್ಲಿ ನ್ಯಾಚುರಲ್ ಆಗಿ ಸಿಗ್ತಕ್ಕಂಥ ಕಾಂಪೌಂಡ್ಸ್ ಮಿನರಲ್ಸ್. ಆ ಮಿನರಲ್ ಆರಿಜಿನ್ ಇಂದ ಪಡಿತಕ್ಕಂಥ ಕಾಂಪೌಂಡ್ಸ್ ಇನಾರ್ಗ್ಯಾನಿಕ್ ಕಾಂಪೌಂಡ್ಸ್. ಇನ್ನು ವೆಜಿಟೇಬಲ್ಸ್ ಮತ್ತು ಅನಿಮಲ್ ಆರಿಜಿನ್ ಇಂದ ಪಡಿತಕ್ಕಂಥ ಕಾಂಪೌಂಡ್ಸ್ ಎಲ್ಲ
ದಟ್ ಈಸ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಟೋಟಲಿ ಕೆಮಿಕಲ್ ಕಾಂಪೌಂಡ್ಸ್ 2 ಟೈಪ್ಸ್ ಅರ್ಥ ಆಗಿದೆಯಾ? ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಆರ್ಗ್ಯಾನಿಕ್ ಕಾಂಪೌಂಡ್ಸ್. ದ ಕಾಂಪೌಂಡ್ಸ್ ವಿಚ್ ಆರ್ ಫ್ರಮ್ ಮಿನರಲ್ ಆರಿಜಿನ್ is called as organic compounds, inorganic compounds. The compounds which are from vegetable and animal origin are called as organic compounds. Artha aita? First, at the beginning stage of development of organic chemistry, artha aita? A vital force theory was introduced. Artha aita? Proposed. ಯಾರು ಸರ್ ಪ್ರಪೋಸ್ ಮಾಡಿದ್ದು? ಯಾವ ಇಯರ್ ಪ್ರಪೋಸ್ ಮಾಡಿದ್ರು? ಈ ವಿಟಲ್ ಫೋರ್ಸ್ ಅಥವಾ ವೈಟಲ್ ಫೋರ್ಸ್ ಅಂತ ಕರೀತೀವಿ. ಇನ್ನು ಹೇಳಿ, ವೈಟಲ್ ಫೋರ್ಸ್ ಥಿಯರಿ ಅಥವಾ ವಿಟಲ್ ಫೋರ್ಸ್ ಥಿಯರಿ ಅಂತ ಅರ್ಥ ಆಯ್ತಾ? ದಿಸ್ ಥಿಯರಿ ವಾಸ್ ಪ್ರಪೋಸ್ಡ್ ಬೈ ದ ಸೈಂಟಿಸ್ಟ್ ನೇಮ್ ಕಾಲ್ಡ್ ಆಸ್ ಬೆರ್ಜೀಲಿಯಸ್. ಅರ್ಥ ಆಯ್ತಾ? ಏನ್ ಹೇಳಿ? ಬೆರ್ಜೀಲಿಯಸ್. ಅರ್ಥ ಆಯ್ತಾ? ಬೆರ್ಜೀಲಿಯಸ್ ಅನ್ನೋ ಸೈಂಟಿಸ್ಟ್. ಅರ್ಥ ಆಯ್ತಾ? ಎಸ್ ಅಲ್ಲ, ಎಸ್ ಅಷ್ಟೇ. ಅರ್ಥ ಆಯ್ತಾ? ಬೆರ್ಜೀಲಿಯಸ್ ಅನ್ನೋ ಸೈಂಟಿಸ್ಟ್ ಈಸ್ ಸ್ವೀಡನ್, ಈಸ್ ಎ ಸ್ವೀಡಿಶ್ ಕೆಮಿಸ್ಟ್. ಸ್ವೀಡನ್ ದೇಶದ ಕೆಮಿಸ್ಟ್ ಇವನು. ಅರ್ಥ ಆಯ್ತಾ? ಇನ್ ದ ಇಯರ್ 1815 he proposed. ಅರ್ಥ ಆಯ್ತಾ? ಯಾರು? ಬೆರ್ಜೀಲಿಯಸ್ ಪ್ರಪೋಸ್ಡ್ ಇನ್ ದ ಇಯರ್ 1815 ದ ವೈಟಲ್ ಫೋರ್ಸ್ ಥಿಯರಿ. ಅರ್ಥ ಆಯ್ತಾ? ಇನ್ ದಿಸ್ ಥಿಯರಿ he explained the organic compounds should only be produced by one mysterious force called as the vital force. ಅರ್ಥ ಆಯ್ತಾ? ಒಂದು ಮಿಸ್ಟೀರಿಯಸ್ ಫೋರ್ಸ್, ಒಂದು ಮಿಸ್ಟೀರಿಯಸ್ ಫೋರ್ಸ್ ಇಂದ, ಅರ್ಥ ಆಯ್ತಾ? ಒಂದು ಮಿಸ್ಟೀರಿಯಸ್ ಫೋರ್ಸ್ ಇಂದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಪ್ರೊಡ್ಯೂಸ್ ಆಗ್ತವೆ ಅಂತ ಹೇಳ್ಬಿಟ್ಟು, ಅರ್ಥ ಆಯ್ತಾ, ಪ್ರಪೋಸ್ ಮಾಡ್ದ ಯಾರು? ಬೆರ್ಜೀಲಿಯಸ್. ಅರ್ಥ ಆಯ್ತಾ? ಇನ್ ದ ಇಯರ್ 1815 ಬೆರ್ಜೀಲಿಯಸ್ proposed that the organic compounds could be produced with a mysterious force. That force is called as vital force. ಅರ್ಥ ಆಯ್ತಾ? This theory was known as vital force theory. ಒಂದು ಮಿಸ್ಟೀರಿಯಸ್ ಫೋರ್ಸ್ ಇಂದ, ಅರ್ಥ ಆಯ್ತಾ, ದಟ್ ಈಸ್ ಪ್ರೊಡ್ಯೂಸ್ ಆಗ್ತವೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಒಂದು ಮಿಸ್ಟೀರಿಯಸ್ ಫೋರ್ಸ್ ಇಂದ ಪ್ರೊಡ್ಯೂಸ್ ಆಗ್ತವೆ. ದಟ್ ಮಿಸ್ಟೀರಿಯಸ್ ಫೋರ್ಸ್ ಇಸ್ ಕಾಲ್ಡ್ ಎಸ್ ವಿಟಲ್ ಫೋರ್ಸ್. ದಿಸ್ ಥಿಯರಿ ಇಸ್ ಕಾಲ್ಡ್ ಎಸ್ ವಿಟಲ್ ಫೋರ್ಸ್ ಥಿಯರಿ ಅಂತ ಹೇಳ್ಬಿಟ್ಟು ಬೆರ್ಜೀಲಿಯಸ್ ಇನ್ ದಿ ಇಯರ್ 1815 ಪ್ರಪೋಸ್ ಮಾಡಿದ. ಲೇಟರ್ ಆನ್ in the year 1828 ಅರ್ಥ ಆಯ್ತಾ? ಹೆನಲ್ ಅನ್ನೋ ಒಂದು ಸೈಂಟಿಸ್ಟ್. ಅರ್ಥ ಆಯ್ತಾ? ಹೆನಲ್ ಅನ್ನೋ ಒಂದು ಸೈಂಟಿಸ್ಟ್. ಅರ್ಥ ಆಯ್ತಾ? ಈ ಸಿಂಥಸೈಸ್ಡ್ ಈಥೈಲ್ ಆಲ್ಕೋಹಾಲ್. ಅರ್ಥ ಆಯ್ತಾ? ಈಥೈಲ್ ಆಲ್ಕೋಹಾಲ್ನ ಸಿಂಥಸೈಸ್ ಮಾಡಿದ, ಎಥನಾಲ್. ಈಥೈಲ್ ಆಲ್ಕೋಹಾಲ್ ಅನ್ನೋ ಆರ್ಗ್ಯಾನಿಕ್ ಕಾಂಪೌಂಡ್ ನ ಪ್ರಪೋಸ್ ಮಾಡಿದ. ಯಾವ ಇಯರ್ ಅಲ್ಲಿ? ದಟ್ ಈಸ್ ಇನ್ ದ ಇಯರ್ 1828 ಅಲ್ಲಿ ಹೆನಲ್ ಅನ್ನೋ ಸೈಂಟಿಸ್ಟ್. ಅರ್ಥ ಆಯ್ತಾ? ಮತ್ತೆ ಇನ್ ದ ಸೇಮ್ ಇಯರ್, ಇನ್ ದ ಇಯರ್ 1828 ಅಲ್ಲಿ ದ ಸೈಂಟಿಸ್ಟ್ ನೇಮ್ ಕಾಲ್ಡ್ ಆಸ್ ಫ್ರೆಡ್ರಿಚ್ ವೋಲರ್ ಅಂತ. ಫ್ರೆಡ್ರಿಚ್ ವೋಲರ್, WOH, ವೋಲರ್. ಫ್ರೆಡ್ರಿಚ್ ವೋಲರ್ ಅನ್ನೋ ಸೈಂಟಿಸ್ಟ್ ಇಸ್ ಆಕ್ಚುಲಿ ಜರ್ಮನ್ ಕೆಮಿಸ್ಟ್. ಅರ್ಥ ಆಯ್ತಾ? ಜರ್ಮನ್ ದೇಶದ ಕೆಮಿಸ್ಟ್. ಇನ್ ದ ಇಯರ್ 1828 ಫ್ರೆಡ್ರಿಚ್ ವೋಲರ್ ಪ್ರಪೋಸ್ಡ್ ಯೂರಿಯಾ. He accidentally prepared urea. Why he accidentally prepared urea? Because that is potassium cyanate ನ ತಗೊಂಡು ಅಮೋನಿಯಂ ಸೈನೇಟ್ ಜೊತೆಗೆ, ಅರ್ಥ ಆಯ್ತಾ, ರಿಯಾಕ್ಟ್ ಮಾಡ್ತಾ, ಹೀಟ್ ಮಾಡ್ತಾ ಅಮೋನಿಯಂ ಸೈನೇಟ್ ಅನ್ನೋ ಕಾಂಪೌಂಡ್ ಪ್ರಿಪೇರ್ ಮಾಡ್ಲಿಕ್ಕೆ ಹೋದ.
ಅರ್ಥ ಆಯ್ತಾ? ಆಕ್ಚುಲಿ ಆರ್ಗ್ಯಾನಿಕ್ ಕಾಂಪೌಂಡ್ ಯೂರಿಯನ್ ಹೆಂಗ್ ಪ್ರಿಪೇರ್ ಮಾಡ್ದ ಅಂದ್ರೆ ಇವನು ಆಕ್ಸಿಡೆಂಟ್ ಆಗಿ ಪಡೆದ ಅಷ್ಟೇ, ಆಕ್ಸಿಡೆಂಟಲಿ. ಅರ್ಥ ಆಯ್ತಾ? ಅದನ್ನೇ ಪ್ರಿಪೇರ್ ಮಾಡಬೇಕು ಅಂತ ಹೋಗ್ಲಿಲ್ಲ. ಇವನು ಏಮ್ ಏನಿತ್ತಪ್ಪ ಅಂದ್ರೆ ಅಮೋನಿಯಂ ಸೈನೇಟ್ ಅನ್ನೋ ಕಾಂಪೌಂಡ್ ನ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಏಮ್ ಇತ್ತು. ಅರ್ಥ ಆಯ್ತಾ? ಅಮೋನಿಯಂ ಸೈನೇಟ್. ಏನ್ ಸರ್ ಅಮೋನಿಯಂ ಸೈನೇಟ್? NH4CnO ಅಂತ. ಅರ್ಥ ಆಯ್ತಾ? NH4 ಏನಿದು? ಅಮೋನಿಯಂ ಸೈನೇಟ್. ಅಮೋನಿಯಂ ಸೈನೇಟ್ ಅನ್ನೋ ಕಾಂಪೌಂಡ್ ನ ಪ್ರಿಪೇರ್ ಮಾಡ್ಲಿಕ್ಕೆ ಹೊರಟ. ಯಾವ್ದ್ರಿಂದ? ಪೊಟ್ಯಾಷಿಯಂ ಸೈನೇಟ್ ನ ತಗೊಂಡು ಅಮೋನಿಯಂ ಸಲ್ಫೇಟ್ ಜೊತೆ ಹೀಟ್ ಮಾಡ್ತಾ ಇದ್ದ. KNO. ಏನ್ KNO ಅಂದ್ರೆ ಪೊಟ್ಯಾಷಿಯಂ ಸೈನೇಟ್. ಇದನ್ನ ತಗೊಂಡು ಅಮೋನಿಯಂ ಸಲ್ಫೇಟ್ ಜೊತೆಗೆ NH4 twice SO4 ಏನಿದು? ಪೊಟ್ಯಾಷಿಯಂ ಸೈನೇಟ್ ತಗೊಂಡು ಅಮೋನಿಯಂ ಸಲ್ಫೇಟ್ ಜೊತೆಗೆ ಹೀಟ್ ಮಾಡಿ ಅಮೋನಿಯಂ ಸೈನೇಟ್ ಅನ್ನೋ ಒಂದು ಇನಾರ್ಗ್ಯಾನಿಕ್ ಕಾಂಪೌಂಡ್ ನ ಪ್ರಿಪೇರ್ ಮಾಡ್ಲಿಕ್ಕೆ ಹೊರಟ. ಬೈ ಪ್ರಾಡಕ್ಟ್ ಏನ್ ಬರ್ತಿತ್ತು ಅದ್ರ ಜೊತೆಗೆ? ಪೊಟ್ಯಾಷಿಯಂ ಸಲ್ಫೇಟ್. ಅರ್ಥ ಆಯ್ತಿದೆ? ಅಮೋನಿಯಂ ಸಲ್ಫೇಟ್. ಇದು ಪೊಟ್ಯಾಷಿಯಂ ಸೈನೇಟ್. ಈ ಪೊಟ್ಯಾಷಿಯಂ ಸೈನೇಟ್ ತಗೊಂಡು ಅಮೋನಿಯಂ ಸಲ್ಫೇಟ್ ಜೊತೆಗೆ ರಿಯಾಕ್ಟ್ ಮಾಡಿ ಅಮೋನಿಯಂ ಸೈನೇಟ್ ಅನ್ನೋ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್, ಇನಾರ್ಗ್ಯಾನಿಕ್ ಕಾಂಪೌಂಡ್ ಪ್ರಿಪೇರ್ ಮಾಡ್ಲಿಕ್ಕೆ ಹೊರಟ. ಅರ್ಥ ಆಯ್ತಾ? ಬ್ಯಾಲೆನ್ಸ್ ಮಾಡೋಣ. ಅರ್ಥ ಆಯ್ತಾ? ಯಾವಾಗ ಇವನು ಪೊಟ್ಯಾಷಿಯಂ ಸೈನೇಟ್ ತಗೊಂಡು ಅಮೋನಿಯಂ ಸಲ್ಫೇಟ್ ಜೊತೆಗೆ ಹೀಟ್ ಮಾಡ್ತಾ ಇದ್ನೋ, ಇವನು ಏಮ್ ಏನಪ್ಪಾ ಅಂದ್ರೆ ಅಮೋನಿಯಂ ಸೈನೇಟ್ ನ ಪಡಿಬೇಕು ಅಂತ. ಅಮೋನಿಯಂ ಸೈನೇಟ್ ಏನ ಪಡೆದ. ಆ ಅಮೋನಿಯಂ ಸೈನೇಟ್ ಫರ್ದರ್ ದಟ್ ಈಸ್ NH4CnO ಫರ್ದರ್ ಯೂರಿಯಾ ಕನ್ವರ್ಟ್ ಆಯಿತು. ಅರ್ಥ ಆಯ್ತಾ? ಏನಾಗಿ ಯೂರಿಯಾ ಕನ್ವರ್ಟ್ ಆಯ್ತು. ಏನ್ ಯೂರಿಯಾ ಫಾರ್ಮುಲಾ? ದಟ್ ಈಸ್ NH2CONH2. ಆಕ್ಸಿಡೆಂಟ್ ಪಡೆದ ಈ ಯೂರಿಯಾ ಅನ್ನೋ ಕಾಂಪೌಂಡ್. ಯೂರಿಯಾ ಫಾರ್ಮುಲಾ ಚೆನ್ನಾಗಿ ನೆನಪಿಟ್ಕೊಳ್ಳಿ. NH2CONH2. ಈ ಎರಡೂ ಸೇರಿ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ ನೋಡಿ. 2 ನೈಟ್ರೋಜನ್ಸ್, 4 ಹೈಡ್ರೋಜನ್ಸ್, 1 ಕಾರ್ಬನ್, 1 ಆಕ್ಸಿಜನ್. ಕರೆಕ್ಟ್ ಆಗಿದೆಯಾ ನೋಡಿ? 2 ನೈಟ್ರೋಜನ್ಸ್, 4 ಹೈಡ್ರೋಜನ್ಸ್, 1 ಕಾರ್ಬನ್, 1 ಆಕ್ಸಿಜನ್. ಕರೆಕ್ಟ್ ಆಗಿದೆಯಾ? ಬಟ್ ಇದು ಇನಾರ್ಗ್ಯಾನಿಕ್ ಕಾಂಪೌಂಡ್, ಇದು ಆರ್ಗ್ಯಾನಿಕ್ ಕಾಂಪೌಂಡ್. ನೋಡಿ ಇಲ್ಲಿ ಇನಾರ್ಗ್ಯಾನಿಕ್ ಕಾಂಪೌಂಡ್ ಇಂದ ಆರ್ಗ್ಯಾನಿಕ್ ಕಾಂಪೌಂಡ್ ಆಕ್ಸಿಡೆಂಟ್ ಆಗಿ ಪಡೆದ ಯಾರು? ಫ್ರೆಡ್ರಿಕ್ ಚೋಲ ಇನ್ ದ ಇಯರ್ 1828 is a German chemist. How? ಪೊಟ್ಯಾಷಿಯಂ ಸೈನೇಟ್ ನ ತಗೊಂಡು ಅಮೋನಿಯಂ ಸಲ್ಫೇಟ್ ಜೊತೆಗೆ ಹೀಟ್ ಮಾಡ್ತಾ ಇರಬೇಕಾದ್ರೆ ಅಮೋನಿಯಂ ಸೈನೇಟ್ ಪ್ರಿಪೇರ್ ಮಾಡಬೇಕು ಅಂತ ಅಮೋನಿಯಂ ಸಲ್ಫೇಟ್ ಜೊತೆಗೆ ಪೊಟ್ಯಾಷಿಯಂ ಸೈನೇಟ್ ತಗೊಂಡು ಅಮೋನಿಯಂ ಸಲ್ಫೇಟ್ ಜೊತೆಗೆ ಹೀಟ್ ಮಾಡಿ ಅಮೋನಿಯಂ ಸೈನೇಟ್ ಪ್ರಿಪೇರ್ ಮಾಡಬೇಕು ಅಂತ ಹೊರಟ. ಅಮೋನಿಯಂ ಸೈನೇಟ್ ಏನೋ ಬಂತು, ಅದು ಹಂಗೆ ಹೀಟ್ ಸ್ವಲ್ಪ ಜಾಸ್ತಿ ಆಗೋಷ್ಟೊತ್ತಿಗೆ ಯೂರಿಯಾ ಆಗಿ ಕನ್ವರ್ಟ್ ಆಗ್ತದೆ. ಅಂದ್ರೆ ಒಂದು ನ್ಯೂ ಕಾಂಪೌಂಡ್ ಬಂತು. ಆ ನ್ಯೂ ಕಾಂಪೌಂಡ್ ಏನು ಅಂತ ಹೇಳ್ಬಿಟ್ಟು ಅವನು ಅರ್ಥ ಆಯ್ತಾ? ಅದನ್ನ ನೋಡಿದಾಗ ಅರ್ಥ ಆಯ್ತಾ? ಎಲ್ಲ ಪರಿಶೀಲಿಸಿದಾಗ ದಟ್ ಈಸ್ ಯೂರಿಯಾ ಅಂತ ಹೇಳ್ಬಿಟ್ಟು ಅವನಿಗೆ ಗೊತ್ತಾಯ್ತು. ಅದಕ್ಕೆ ಯೂರಿಯಾ ಅಂತ ಹೇಳ್ಬಿಟ್ಟು ಅರ್ಥ ಆಯ್ತಾ ನೇಮ್ ಕೊಟ್ಟು ಫಸ್ಟ್ ಯೂರಿಯಾನ ಕಂಡುಹಿಡಿದ ಯಾರಪ್ಪ ಅಂದ್ರೆ ಫ್ರೆಡ್ರಿಕ್ ಚೋಲ ಇನ್ ದ ಇಯರ್ 1828. ಈಸ್ ಎ ಜರ್ಮನ್ ಕೆಮಿಸ್ಟ್. ಆಕ್ಸಿಡೆಂಟ್ ಆಗಿ ಯೂರಿಯಾನ ಪ್ರಿಪೇರ್ ಮಾಡಿದ್ರು. ಅರ್ಥ ಆಯ್ತಾ? ಗಾಟ್ ಆಕ್ಸಿಡೆಂಟಲಿ ದಟ್ ಯೂರಿಯಾ ಇಸ್ ಆರ್ಗ್ಯಾನಿಕ್ ಫಸ್ಟ್. ಅರ್ಥ ಆಯ್ತಾ? ಆರ್ಗ್ಯಾನಿಕ್ ಕಾಂಪೌಂಡ್ ವಾಸ್ ಪ್ರಿಪೇರ್ಡ್ ಬೈ ಫ್ರೆಡ್ರಿಕ್ ಚೋಲ. ಅರ್ಥ ಆಗಿದೆಯಾ? ಫಸ್ಟ್ ಆರ್ಗ್ಯಾನಿಕ್ ಕಾಂಪೌಂಡ್ ಯೂರಿಯಾನ ಪ್ರಿಪೇರ್ ಮಾಡಿದ್ದು ಫ್ರೆಡ್ರಿಕ್ ಚೋಲ ಇನ್ ದ 1828. ಯೂರಿಯಾನ ಫಸ್ಟ್ ಪ್ರಿಪೇರ್ ಮಾಡಿದ್ದಾರೆ ಫ್ರೆಡ್ರಿಕ್ ಚೋಲ 1828, ಜರ್ಮನ್ ಕೆಮಿಸ್ಟ್. ಯಾವ್ದು ಹೆಂಗೆ ಈ ಆಕ್ಸಿಡೆಂಟಲ್ಲಿ ಯಾವ್ದ್ರಿಂದ? ಫ್ರಮ್ ಅಮೋನಿಯಂ ಸೈನೇಟ್ ಅಂತ ಚೆನ್ನಾಗಿ ಬಿಟ್ಕೊಳ್ಳಿ. ಯಾವ್ದ್ರಿಂದ ಅಂದ್ರೆ ಫ್ರಮ್ ಅಮೋನಿಯಂ ಸೈನೇಟ್. ಈ ಅಮೋನಿಯಂ ಸೈನೇಟ್ ಹೆಂಗ್ ಬರುತ್ತೆ ಅಂದ್ರೆ ಪೊಟ್ಯಾಷಿಯಂ ಸೈನೇಟ್ ನೆತ್ಕೊಂಡೋಗಿ
ಅಮೋನಿಯಂ ಸಲ್ಫೇಟ್ ಜೊತೆಗೆ ಪೊಟ್ಯಾಷಿಯಂ ಸೈನೈಟ್ನ ಅಮೋನಿಯಂ ಸಲ್ಫೇಟ್ ಜೊತೆಗೆ ಹೀಟ್ ಮಾಡಿದ್ರೆ ಟು ಗೆಟ್ ಅಮೋನಿಯಂ ಸೈನೈಟ್. ಆ ಅಮೋನಿಯಂ ಸೈನೈಟ್ ಇಂದ ಯೂರಿಯಾನ ಪಡೆದ. ಅರ್ಥ ಆಯ್ತಾ? ಲೇಟರ್ ಆನ್ ಇನ್ ದ ಇಯರ್ 1845, in the year 1845, ಅರ್ಥ ಆಯ್ತಾ, ದ ಸೈಂಟಿಸ್ಟ್ ನೇಮ್ ಕಾಲ್ಡ್ ಎಸ್ ಕೋಬ್. ಅರ್ಥ ಆಯ್ತಾ? ಕೋಲ್ಬೆ ಅಂತ ಕರೀತಾರೆ ಅಥವಾ ಕೋಬ್. ಈ ಸಿಂಥಸೈಸ್ಡ್ ಅಸ್ಟಿಕ್ ಆಸಿಡ್. ಅಸ್ಟಿಕ್ ಆಸಿಡ್ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಸಿಂಥಸೈಸ್ ಮಾಡಿದ ಯಾರು? ಕೋಬ್ ಅಥವಾ ಕೋಲ್ಬೆ ಅಂತ ಇಂದ ಇಯರ್ 1845. ಅರ್ಥ ಆಯ್ತಾ? ನೆಕ್ಸ್ಟ್ ಬರ್ಕ್ಲೆಟ್ ಅನ್ನೋ ಸೈಂಟಿಸ್ಟ್ 1856 ಅಲ್ಲಿ ಅರ್ಥ ಆಯ್ತಾ? ಬರ್ಕ್ಲೆಟ್. ಅರ್ಥ ಆಯ್ತಾ? ಬರ್ಕ್ಲೆಟ್ ದಟ್ ಈಸ್ BER ಅನ್ಸುತ್ತೆ. ಬರ್ತ್ಲೆಟ್ ಬೇರೆ, ಬರ್ಕ್ಲೆಟ್ ಬೇರೆ. ಅರ್ಥ ಆಯ್ತಾ? ಬರ್ತ್ಲೆಟ್, ಸಾರಿ ಸ್ಪೆಲ್ಲಿಂಗ್ ಬಂದು ಎಸ್, ಬರ್ಕ್ಲೆಟ್, BERTHELOT. Bartlett, in the year 1856, methane was synthesized. Methane. ಅರ್ಥ ಇದೆ? ಯೂರಿಯಾ, ಅಸ್ಟಿಕ್ ಆಸಿಡ್ ಫಾರ್ಮುಲಾ CH3COOH. ಅರ್ಥ ಆಯ್ತಾ? ಎಥನಾಲ್ ಫಾರ್ಮುಲಾ CH3CH2OH ಅಥವಾ C2H5OH. ಅರ್ಥ ಆಯ್ತಾ? ಎಥನಾಲ್ನ ಹೆನಲ್ ಸಿಂಥಸೈಸ್ ಮಾಡಿದ ಇನ್ ದ ಇಯರ್ 1828. ಇನ್ ದ ಇಯರ್ 1845 ಕೋಬ್ ಅಸ್ಟಿಕ್ ಆಸಿಡ್ ಸಿಂಥಸೈಸ್ ಮಾಡಿದ. ಇನ್ ದ ಇಯರ್ ಸೇಮ್ ಇಯರ್ 1828 ಅಲ್ಲಿ ಫ್ರೆಡ್ರಿಕ್ ಚೋಲರ್ ಯೂರಿಯಾನ ಸಿಂಥಸೈಸ್ ಮಾಡಿದ. ಆಕ್ಸಿಡೆಂಟಲ್ ಆಗಿ ಪ್ರಿಪೇರ್ಡ್ ಯೂರಿಯಾ. ಅರ್ಥ ಆಯ್ತಾ? ಫ್ರಮ್ ಅಮೋನಿಯಂ ಸೈನೈಟ್ ಇನ್ ಆರ್ಗ್ಯಾನಿಕ್ ಕಾಂಪೌಂಡ್. ಇನ್ ದ ಇಯರ್ 1856 ಬರ್ಕ್ಲೆಟ್ ಮೀಥೇನ್ ಪ್ರಿಪೇರ್ ಮಾಡಿದ. ಅರ್ಥ ಆಯ್ತಾ? ಇನ್ ದ ಇಯರ್ 1850 ಅಲ್ಲಿ ಆಕ್ಚುಲಿ 1850 ಅಲ್ಲಿ ಈ ವಿಟಲ್ ಫೋರ್ಸ್ ಥಿಯರಿ ವಾಸ್ ಡಿಸ್ಪ್ರೂವ್ಡ್. ಯಾಕೆ ಡಿಸ್ಪ್ರೂವ್ ಆಯ್ತು ಅಂದ್ರೆ, ವಿಟಲ್ ಫೋರ್ಸ್ ದಟ್ ಈಸ್ ಕಾಲ್ಡ್ ಆಸ್ ಮಿಸ್ಟೀರಿಯಸ್ ಫೋರ್ಸ್ ಇಂದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಫಾರ್ಮ್ ಆಗಲ್ಲ. ಆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಮಧ್ಯದಲ್ಲಿ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಲ್ಲಿ ಆಟಮ್ಸ್ ಮಧ್ಯದಲ್ಲಿ ಕೆಮಿಕಲ್ ಬಾಂಡ್ಸ್ ಇರುತ್ತೆ, ಅದು ಕೋಲೆಂಟ್ ಬಾಂಡ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಪ್ರಪೋಸ್ ಮಾಡಿದಾದ್ಮೇಲೆ ಅರ್ಥ ಆಯ್ತಾ? ಈ ವಿಟಲ್ ಫೋರ್ಸ್ ಥಿಯರಿ ವಾಸ್ ಡಿಸ್ಪ್ರೂವ್ಡ್. ಟೋಟಲಿ chemical compounds, two types: inorganic compounds, organic compounds. The compounds which are from mineral origin are called as inorganic compounds. The compounds which are from vegetable and animal origin are called as organic compounds. ಅರ್ಥ ಆಯ್ತಾ? ಈ ವಿಟಲ್ ಫೋರ್ಸ್ ಥಿಯರಿ is mysterious force. Organic compounds, ಅರ್ಥ ಆಯ್ತಾ, are produced with a mysterious force called as vital force. This theory is called as vital force theory ಅಂತ ಹೇಳ್ಬಿಟ್ಟು ಬೆರ್ಜಿಲಿಯಸ್ in the year 1815 ನಲ್ಲಿ ಪ್ರಪೋಸ್ ಮಾಡಿದ. ಅರ್ಥ ಆಯ್ತಾ? ಲೇಟರ್ ಇನ್ ದ ಇಯರ್ 1828 ಅಲ್ಲಿ ಫ್ರೆಡ್ರಿಕ್ ಚೋಲರ್ ಯೂರಿಯಾನ ಆಕ್ಸಿಡೆಂಟ್ ಆಗಿ ಪ್ರಿಪೇರ್ ಮಾಡಿದ ಫ್ರಮ್ ಅಮೋನಿಯಂ ಸೈನೈಟ್ ಇಂದ. ಈ ಅಮೋನಿಯಂ ಸೈನೈಟ್ ನ ಪ್ರಿಪೇರ್ ಮಾಡ್ಲಿಕ್ಕೆ ಹೊರಟವನು ಆಕ್ಚುಲಿ ಯಾವ್ದ್ರಿಂದ, ಪೊಟ್ಯಾಷಿಯಂ ಸೈನೈಟ್ ತಗೊಂಡು ಅಮೋನಿಯಂ ಸಲ್ಫೇಟ್ ಜೊತೆ ಹೀಟ್ ಮಾಡ್ತಾ ಇದ್ರು, ಅಮೋನಿಯಂ ಸೈನೈಟ್ ಬರ್ತಾ ಇತ್ತು. ಆ ಅಮೋನಿಯಂ ಸಲ್ಫೇಟ್ ಫರ್ದರ್ ಹೀಟ್ ಆಗಿ ಅರ್ಥಾತ್ ಯೂರಿಯಾ ಕನ್ವರ್ಟ್ ಆಗ್ತಾ ಇತ್ತು. ಆ ಯೂರಿಯಾನ ಆಕ್ಸಿಡೆಂಟ್ ಆಗಿ ಪ್ರಿಪೇರ್ ಮಾಡಿದ ಫ್ರಮ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ ಇಂದ. ಯಾರು? ಫ್ರೆಡ್ರಿಕ್ ಚೋಲರ್ ಈಸ್ ಫ್ರೆಂಚ್, ಅರ್ಥ ಆಯ್ತಾ, ಸಾರಿ ಜರ್ಮನ್ ಕೆಮಿಸ್ಟ್. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ ದ ಇಯರ್ 1828 ಹೆನಲ್ ಸಿಂಥಸೈಸ್ಡ್ ದಟ್ ಈಸ್ ಈಥೈಲ್ ಆಲ್ಕೋಹಾಲ್. ಇನ್ ದ ಇಯರ್ 1845 ಕೋಬ್ ಸಿಂಥಸೈಸ್ಡ್ ಅಸ್ಟಿಕ್ ಆಸಿಡ್. ಇನ್ ದ ಇಯರ್ 1856 ಬರ್ಕ್ಲೆಟ್ ಸಿಂಥಸೈಸ್ಡ್ ದ ಮೀಥೇನ್. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ ದ ಇಯರ್ 1856 ಅಷ್ಟೊತ್ತಿಗೆ ಗೊತ್ತಾಗಿತ್ತು, ಅರ್ಥ ಆಯ್ತಾ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಮಧ್ಯದಲ್ಲಿ, ಅರ್ಥ ಆಯ್ತಾ, ವಿಟಲ್ ಫೋರ್ಸ್ ಅಂದ್ರೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಪ್ರೊಡ್ಯೂಸ್ ಆಗ್ತಕ್ಕಂಥ ವಿಟಲ್ ಫೋರ್ಸ್ ಇಂದ ಅಲ್ಲ ಅಥವಾ ಮಿಸ್ಟೀರಿಯಸ್ ಫೋರ್ಸ್ ಇಂದ ಅಲ್ಲ, ದರ್ ಇಸ್ ಎ ಕೆಮಿಕಲ್ ಬಾಂಡ್ಸ್ ಅಂತ. ಅರ್ಥ ಆಯ್ತಾ? ಹೆನ್ಸ್ ದಿಸ್ ವಿಟಲ್ ಫೋರ್ಸ್ ಥಿಯರಿ ವಾಸ್ ಡಿಸ್ಪ್ರೂವ್ಡ್. ಅರ್ಥ ಆಯ್ತಾ? ನೆಕ್ಸ್ಟ್ ದಟ್ ಈಸ್
ವಾಟ್ ಈಸ್ ದ ಆರ್ಗ್ಯಾನಿಕ್ ಕೆಮಿಸ್ಟ್ರಿ? ನಾವು ವಿಲ್ ಡಿಸ್ಕಸ್. ಅರ್ಥ ಆಯ್ತಾ? ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದ್ರೆ ಏನು ಅಂತ ಅರ್ಥ ಆಯ್ತಾ? ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಡೆಫಿನೇಷನ್ ಅರ್ಥ ಆಯ್ತಾ? ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಡೆಫಿನೇಷನ್ ವಿಲ್ ಡಿಸ್ಕಸ್. ಅರ್ಥ ಆಯ್ತಾ? ಹಾ, ವಾಟ್ ಈಸ್ ದ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಡೆಫಿನೇಷನ್? What is the definition of organic chemistry? At present, there is no vital force theory. Artha aita? Next, that is the definition of organic chemistry. It is a branch of chemistry. Organic chemistry is a branch of chemistry. Chemistry andre ನಾವು already discuss ಮಾಡಿದ್ವಿ. It is a branch of chemistry. It deals with the study of hydrocarbons and derivatives. It deals with the study of, artha aita? ನೀವು ಬರೀರಿ definition. Artha aita? Organic chemistry is the branch of, it is defined as very big. Organic chemistry, it is the branch of, it is the branch of chemistry it is the branch of chemistry. It deals with the study of, it is a branch of chemistry deals with the study of hydrocarbons, and their derivatives. Organic chemistry definition ಗೊತ್ತಾಯ್ತಾ? It is the branch of chemistry. It deals with the study of hydrocarbons and their derivatives. Hydrocarbons ಗೆ ಕಾರ್ಬನ್ ಕಾಂಪೌಂಡ್ಸ್ ಅಂತ ಕೂಡ ಕರಿತೀವಿ. ಕಾರ್ಬನ್ ಕಾಂಪೌಂಡ್ಸ್ ಅಂತ ಕೂಡ ಕರಿತೀವಿ ಹೈಡ್ರೋಕಾರ್ಬನ್ಸ್. ಆ ಒಂದು ಕಾರ್ಬನ್ ಕಾಂಪೌಂಡ್ಸ್ ಹೈಡ್ರೋಕಾರ್ಬನ್ಸ್ ಅಂಡ್ ದೇರ್ ಡೆರಿವೇಟಿವ್ಸ್ ಬಗ್ಗೆ ಡೀಲ್ ಮಾಡ್ತಕ್ಕಂಥದ್ದೇ ಅರ್ಥ ಆಯ್ತಾ? ದಟ್ ಈಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಡೆಫಿನೇಷನ್ ಗೊತ್ತಾಯ್ತಾ? ಇಟ್ಸ್ ವೆರಿ ಇಂಪಾರ್ಟೆಂಟ್, ಗೊತ್ತಿರ್ಬೇಕು ನಿಮಗೆ. ಆಸ್ ಎ ಕೆಮಿಸ್ಟ್ರಿ ಯು ಶುಡ್ ನೋ. ಅರ್ಥ ಆಯ್ತಾ? ನೆಕ್ಸ್ಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಹೈಡ್ರೋಕಾರ್ಬನ್ಸ್ ಅಂದ್ರೆ ಹೈಡ್ರೋಜನ್ ಕಾರ್ಬನ್, ಹೈಡ್ರೋಜನ್ ಮತ್ತೆ ಕಾರ್ಬನ್ ಮತ್ತೆ ಹೈಡ್ರೋಜನ್ ಎರಡು ಇರುತ್ತೆ. ಅದರ ಜೊತೆಗೆ ಇನ್ನೇನೆಲ್ಲ ಇರ್ತಾವೆ ಅಂತ ಹೇಳ್ಬಿಟ್ಟಂದ್ರೆ ಅರ್ಥ ಆಯ್ತಾ? ನಾಟ್ ಓನ್ಲಿ ಹೈಡ್ರೋಕಾರ್ಬನ್ಸ್ ಅಂದ್ರೆ ಕಾರ್ಬನ್ಸ್ ಹೈಡ್ರೋಜನ್ಸ್ ಮತ್ತೆ ಅವೇ ಇರಲ್ಲ, ಅದರ ಜೊತೆಗೆ ನೈಟ್ರೋಜನ್ ಕೂಡ ಇರಬಹುದು, ಆಕ್ಸಿಜನ್ ಇರಬಹುದು, ಆಕ್ಸಿಜನ್, ನೈಟ್ರೋಜನ್, ಹ್ಯಾಲೋಜನ್ಸ್, ಸಲ್ಫರ್, ಫಾಸ್ಫರಸ್ ಎಕ್ಸೆಟ್ರಾ. ಅರ್ಥ ಆಯ್ತಾ? ಹೈಡ್ರೋಜನ್ ಮತ್ತೆ ಕಾರ್ಬನ್ ಜೊತೆಗೆ ಆಕ್ಸಿಜನ್, ನೈಟ್ರೋಜನ್, ಹ್ಯಾಲೋಜನ್ಸ್, ಸಲ್ಫರ್, ಫಾಸ್ಫರಸ್ ಈ ಎಲಿಮೆಂಟ್ಸ್ ಕೂಡ ಇರ್ತಕ್ಕಂಥ ಒಂದು ಹೈಡ್ರೋಕಾರ್ಬನ್ಸ್ ಇದಾವೆ. ಅದಕ್ಕೋಸ್ಕರ ಡೆರಿವೇಟಿವ್ಸ್ ಅಂತ. ಅರ್ಥ ಆಯ್ತಾ? ಹೈಡ್ರೋಕಾರ್ಬನ್ಸ್ ಅಂಡ್ ಡೆರಿವೇಟಿವ್ಸ್ ಬಗ್ಗೆ ಡೀಲ್ ಮಾಡ್ತಕ್ಕಂಥದ್ದೇ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಲ್ಲಿಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಡೆಫಿನೇಷನ್ ಗೊತ್ತಾಯ್ತಾ? ನೆಕ್ಸ್ಟ್, ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಒನ್ ಆಫ್ ದ ರಿಮಾರ್ಕೆಬಲ್ ಅರ್ಥ ಆಯ್ತಾ ಫ್ಯೂಚರ್ ಅಂದ್ರೆ ಕಾರ್ಬನ್ ಆಟಮ್ ಯುನಿಕ್ ಪ್ರಾಪರ್ಟಿ ಹೊಂದಿರುತ್ತೆ. ಏನಪ್ಪಾ ಅಂದ್ರೆ ಅದು ಕ್ಯಾಟಿನೇಷನ್ ಪ್ರಾಪರ್ಟಿ. ಅರ್ಥ ಆಯ್ತಾ? ಕ್ಯಾಟಿನೇಷನ್ ಪ್ರಾಪರ್ಟಿ. ಏನ್ ಸರಿ ಕ್ಯಾಟಿನೇಷನ್? ಅರ್ಥ ಆಯ್ತಾ? ಜನರಲ್ ಆಗಿ ಕ್ಯಾಟಿನೇಷನ್ ಅಂತ ಬರೀರಿ, ಡೆಫಿನೇಷನ್ ಸ್ವಲ್ಪ ಚೇಂಜ್ ಮಾಡಿ. ಇಲ್ಲ ಜನರಲ್ ಆಗಿ ಕೇಳಿದ್ರು ಸರ್ ನೀವು ಕ್ಯಾಟಿನೇಷನ್ ಆಫ್ ಕಾರ್ಬನ್ ಕೊಟ್ಟರು ರೇಟಿಂಗ್ ಮಾರ್ಕ್ಸ್. ಏನ್ ಸರ್ ಕ್ಯಾಟಿನೇಷನ್? ಜನರಲ್ ಆಗಿ ಹೇಳ್ತೀನಿ ಫಸ್ಟ್. ದ ಪ್ರಾಪರ್ಟಿ ಆಫ್ ಅನ್ ಆಟಮ್ ಟು ಬಾಂಡ್ themselves ಅಥವಾ ವಿತ್ ಅದರ್ ಸೇಮ್ ಆಟಮ್ ಅಥವಾ ಐಡೆಂಟಿಕಲ್ ಆಟಮ್ ಟು ಫಾರ್ಮ್ ಲಾಂಗ್ ಚೈನ್ಸ್ is called as catenation. The property of an atom, ಯಾವುದೇ ಒಂದು ಆಟಮ್ ನ ಪ್ರಾಪರ್ಟಿ ಅದು ಕ್ಯಾಟಿನೇಷನ್. ಅದು ದ ಪ್ರಾಪರ್ಟಿ ಆಫ್ ಅನ್ ಆಟಮ್ ಟು ಬಾಂಡ್ ವಿತ್ ಅದರ್ ಐಡೆಂಟಿಕಲ್ ಆಟಮ್
to form a long chains is called as catenation. ನೀವು ಕ್ಯಾಟಿನೇಷನ್ ಆಫ್ ಕಾರ್ಬನ್ ಅಂದ್ರೆ ಇಲ್ಲಿ ನಾನು ಹೇಳಿದ್ನಲ್ಲ, ಕಾರ್ಬನ್ ಹ್ಯಾವಿಂಗ್, ಅರ್ಥ ಆಯ್ತಾ, ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ನೈಟ್ರೋಜನ್ ಹ್ಯಾಲೋಜನ್ ಸಲ್ಫರ್ ಫಾಸ್ಫರಸ್ ಎಲ್ಲ ಇರ್ತಾವ. ಇವಾಗ ಕ್ಯಾಟಿನೇಷನ್ having a remarkable property that is called as catenation property. ಅರ್ಥ ಆಯ್ತಾ? that is ಏನ್ ಸರ್ ಅದು catenation property ಅಂದ್ರೆ the carbon atom can bond with other carbon atoms. The carbon atom can bond with other carbon atoms to form a long chains of to form a long chains ಅಥವಾ long chain of molecules. ಒಂದು ಯುನಿಕ್ ಪ್ರಾಪರ್ಟಿ ಹೊಂದಿದೆ ಅದು ಕಾರ್ಬನ್. ಅರ್ಥ ಆಯ್ತಾ? ನೀವು ಕ್ಯಾಟಿನೇಷನ್ ಪ್ರಾಪರ್ಟಿ ಕೇಳಿದ್ರೆ ಕ್ಯಾಟಿನೇಷನ್ ಆಫ್ ಕಾರ್ಬನ್ ಅಂತ, ದ ಕಾರ್ಬನ್ ಆಟಮ್ ಕ್ಯಾನ್ ಬಾಂಡ್ ದೆಮ್ಸೆಲ್ಸ್ ಟು ಫಾರ್ಮ್ ಎ ಲಾಂಗ್ ಚೈನ್ಸ್ ಆಫ್ ಮಾಲಿಕ್ಯೂಲ್ಸ್ ಇಸ್ ಕಾಲ್ಡ್ ಆಸ್ ಕ್ಯಾಟಿನೇಷನ್ ಆಫ್ ಕಾರ್ಬನ್ ಅಂತ ಬರುತ್ತೆ. ಅಥವಾ ಜನರಲ್ ಆಗಿ ಕೇಳಿದ್ರೆ ದ ಪ್ರಾಪರ್ಟಿ ಆಫ್ ಅನ್ ಆಟಮ್ ಟು ಬಾಂಡ್ ವಿತ್ ಅದರ್ ಐಡೆಂಟಿಕಲ್ ಆಟಮ್, ದ ಪ್ರಾಪರ್ಟಿ ಆಫ್ ಅನ್ ಆಟಮ್ ಟು ಬಾಂಡ್ ವಿತ್ ಅದರ್ ಐಡೆಂಟಿಕಲ್ ಆಟಮ್ ಟು ಫಾರ್ಮ್ ಎ ಲಾಂಗ್ ಚೈನ್ ಇಸ್ ಕಾಲ್ಡ್ ಆಸ್ ಕ್ಯಾಟಿನೇಷನ್. The property of atom to bond with other same or identical atoms. The property of atom to bond with other identical atoms to form long chain is called catenation. ಅರ್ಥ ಆಯ್ತಾ? ಕ್ಯಾಟಿನೇಷನ್ ಪ್ರಾಪರ್ಟಿ ಅಂದ್ರೆ ಗೊತ್ತಾಯ್ತಾ? ದ ಪ್ರಾಪರ್ಟಿ ಆಫ್ ಅನ್ ಆಟಮ್ ಟು ಬಾಂಡ್ ವಿತ್ ಅದರ್ ಐಡೆಂಟಿಕಲ್ ಅಥವಾ ಸೇಮ್ ಆಟಮ್ಸ್ ಟು ಫಾರ್ಮ್ ಲಾಂಗ್ ಚೈನ್ಸ್ ಇಸ್ ಕಾಲ್ಡ್ ಆಸ್ ಕ್ಯಾಟಿನೇಷನ್. ನೀವೆಲ್ಲ ಕಾರ್ಬನ್ ಕಂಪೇರ್ ಮಾಡಿ, ಯಾಕಂದ್ರೆ ಕಾರ್ಬನ್ ಕ್ಯಾನ್ ಬಾಂಡ್ ಇನ್ನುಮರಬಲ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್, ಇನ್ನುಮರಬಲ್, ದರ್ ಇಸ್ ನೋ ಕೌಂಟ್ ಮಾಡ್ಲಿಕ್ಕೆ ಆಗಲ್ಲ. ಅಷ್ಟು ಬೇಕಾಗಿದ್ರೆ ಕಾರ್ಬನ್ ಆಟಮ್ಸ್ ಒಂದಕ್ಕೊಂದು ಬಾಂಡ್ ಆಗಿಬಿಟ್ಟು ಲಾಂಗ್ ಚೈನ್ಸ್ ಆಫ್ ಮಾಲಿಕ್ಯೂಲ್ಸ್. So millions together carbon atoms can bond themselves to form a long chains of molecules. That property is called as catenation of carbon. ಅರ್ಥ ಆಯ್ತಾ? ಕ್ಯಾಟಿನೇಷನ್ ಅಂದ್ರೆ ಗೊತ್ತಾಯ್ತಾ? ಇನ್ನೂ ಒಂದು ಪ್ರಾಪರ್ಟಿ ಏನಪ್ಪ ಅಂದ್ರೆ, ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಒಂದೇ ಅಲ್ಲ, ಕಾರ್ಬನ್ ಡಬಲ್ ಬಾಂಡ್, ಕಾರ್ಬನ್ ಟ್ರಿಪಲ್ ಬಾಂಡ್ ಅಂದ್ರೆ ಮಲ್ಟಿಪಲ್ ಬಾಂಡ್ಸ್ ಫಾರ್ಮ್ ಆಗ್ತಕ್ಕಂಥ ಕೆಪಾಸಿಟಿ ಕೂಡ ಹೊಂದಿದೆ. ಯಾವುದು? ಕಾರ್ಬನ್. ಅರ್ಥ ಆಯ್ತಾ? ಆ ಕಾರ್ಬನ್ ನಾಟ್ ಓನ್ಲಿ ಕಾರ್ಬನ್ ಸಿಂಗಲ್ ಬಾಂಡ್ ಚೈನ್ಸ್ ಅಲ್ಲ, ಬ್ರಾಂಚ್ಡ್ ಚೈನ್ಸ್, ಸ್ಟ್ರೈಟ್ ಚೈನ್ಸ್ ಒಂದೇ ಅಲ್ಲ, ಬ್ರಾಂಚ್ಡ್ ಚೈನ್ಸ್ ಫಾರ್ಮ್ ಆಗ್ತಕ್ಕಂಥ ಕೆಪಾಸಿಟಿ ಹೊಂದಿದೆ. ರಿಂಗ್ ಸ್ಟ್ರಕ್ಚರ್ ಫಾರ್ಮ್ ಮಾಡ್ತಕ್ಕಂಥ ಕೆಪಾಸಿಟಿ ಹೊಂದಿದೆ ಕಾರ್ಬನ್ಗೆ. ಬ್ರಾಂಚ್ಡ್ ಚೈನ್ಸ್ ಅಂದ್ರೆ ಸ್ಟ್ರೈಟ್ ಚೈನ್ಸ್, ಸ್ಟ್ರೈಟ್ ಲಾಂಗ್ ಚೈನ್ಸ್, ಬ್ರಾಂಚ್ಡ್ ಚೈನ್ಸ್, ರಿಂಗ್ ಸ್ಟ್ರಕ್ಚರ್ ಅಥವಾ ರಿಂಗ್, ಅರ್ಥ ಆಯ್ತಾ? ರಿಂಗ್ ಸ್ಟ್ರಕ್ಚರ್ ಫಾರ್ಮ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಹೊಂದಿದೆ. ಈ ಎಲ್ಲ ಯುನಿಕ್ ಪ್ರಾಪರ್ಟೀಸ್ ಹೊಂದಿರತಕ್ಕಂಥ ರೀಸನ್ ಇಂದ ಡೆವಲಪ್ಮೆಂಟ್ ಆಫ್ ಕೆಮಿಸ್ಟ್ರಿ ಜಾಸ್ತಿ ನಡೆಯುತ್ತೆ. ಅರ್ಥ ಆಯ್ತಾ? ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ಕಾರ್ಬನ್, ದಟ್ ಇಸ್ ಕ್ಯಾಟಿನೇಷನ್ ಪ್ರಾಪರ್ಟಿ. ಅರ್ಥ ಆಯ್ತಾ? ದ ಕಾರ್ಬನ್ ಆಟಮ್ ಕ್ಯಾನ್ ಬಾಂಡ್ themselves to form a long chains of molecules. Carbon can form not only single bonds, multiple bonds also can form. ಅರ್ಥ ಆಯ್ತಾ? ಆಕ್ಸಿಜನ್ ಜೊತೆ ಡಬಲ್ ಬಾಂಡ್ ಫಾರ್ಮ್ ಮಾಡುತ್ತೆ, ಕಾರ್ಬನ್ ಜೊತೆ ಡಬಲ್ ಬಾಂಡ್ ಫಾರ್ಮ್ ಮಾಡುತ್ತೆ, ಕಾರ್ಬನ್ ಜೊತೆ ಟ್ರಿಪಲ್ ಬಾಂಡ್ ಫಾರ್ಮ್ ಮಾಡುತ್ತೆ. ಇನ್ನೊಂದು ಯಾವುದೋ ಒಂದು ಕಾರ್ಬನ್ ಆಟಮ್ ಇನ್ನೊಂದು ಆಕ್ಸಿಜನ್ ಆಟಮ್ ಜೊತೆ ಡಬಲ್ ಬಾಂಡ್ ಫಾರ್ಮ್ ಮಾಡುತ್ತೆ, ಹೈಡ್ರೋಜನ್ ಜೊತೆ ಸಿಂಗಲ್ ಬಾಂಡ್ ಫಾರ್ಮ್ ಮಾಡುತ್ತೆ, ನೈಟ್ರೋಜನ್ ಜೊತೆ ಟ್ರಿಪಲ್ ಬಾಂಡ್ ಫಾರ್ಮ್ ಆಗುತ್ತೆ, ಟ್ರಿಪಲ್ ಬಾಂಡ್. ಅರ್ಥ ಆಯ್ತಾ? ಇನ್ನೊಂದು ಕಾರ್ಬನ್ ಜೊತೆ ಡಬಲ್ ಬಾಂಡ್ ಫಾರ್ಮ್ ಮಾಡುತ್ತೆ, ಇನ್ನೊಂದು ಕಾರ್ಬನ್ ಜೊತೆ ಸಿಂಗಲ್ ಬಾಂಡ್ ಫಾರ್ಮ್ ಮಾಡುತ್ತೆ, ಇನ್ನೊಂದು ಕಾರ್ಬನ್ ಆಟಮ್ ಟ್ರಿಪಲ್ ಬಾಂಡ್ ಫಾರ್ಮ್ ಮಾಡುತ್ತೆ. ಈ ತರ ಇನ್ನುವರಬಲ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಕ್ಯಾನ್ ಬಾಂಡ್ themselves to form a long chains of molecules, that is called as catenation of carbon. ಅರ್ಥ ಆಯ್ತಾ? ಅಲ್ಲಿಗೆ ಮತ್ತೆ ಈ ಇನ್ನುವರಬಲ್ ನಂಬರ್ ಆಫ್ ಕಾರ್ಬನ್ ಆಟಮ್ ಅಥವಾ ಯುನಿಕ್ ಪ್ರಾಪರ್ಟಿ ಹೊಂದಿರಬೇಕಾದ್ರೆ, ಅರ್ಥ ಆಯ್ತಾ? ಬಿಕಾಸ್ ಆಫ್ ಸ್ಮಾಲ್ ಸೈಜ್
ಬಿಕಾಸ್ ಆಫ್ ಸ್ಮಾಲ್ ಸೈಜ್ ಅಂಡ್ ಕ್ಯಾನ್ ಫಾರ್ಮ್ ಮಲ್ಟಿಪಲ್ ಬಾಂಡ್ಸ್ ವಿತ್ ಅದರ್ ಕಾರ್ಬನ್ ಐಟಮ್ಸ್. ಅದರ್ ಕಾರ್ಬನ್ ಐಟಮ್ಸ್ ಜೊತೆಗೆ, ಅರ್ಥ ಆಯ್ತಾ, ಸ್ಮಾಲ್ ಸೈಜ್ ಹೊಂದಿರ್ತಕ್ಕಂಥ ರೀಸನ್ ಇಂದ ಅದರ್ ಕಾರ್ಬನ್ ಜೊತೆಗೆ ಮಲ್ಟಿಪಲ್ ಬಾಂಡ್ಸ್ ಫಾರ್ಮ್ ಮಾಡುತ್ತೆ. ಅದರ್ ಕಾರ್ಬನ್ ಐಟಮ್ಸ್ ಜೊತೆಗೆಲ್ಲ ಅದರ್ ಬೇರೆ ಐಟಮ್ಸ್ ಜೊತೆಗೆ, ದಟ್ ಈಸ್ ಆಕ್ಸಿಜನ್ ಜೊತೆಗೆ ಅದರ ಡಬಲ್ ಬಾಂಡ್, ಅರ್ಥ ಆಯ್ತಾ, ನೈಟ್ರೋಜನ್ ಟ್ರಿಪಲ್ ಬಾಂಡ್ ಕೂಡ ಫಾರ್ಮ್ ಮಾಡುತ್ತೆ. ಯಾವುದು? ಕಾರ್ಬನ್. ಅಲ್ಲಿಗೆ ಕ್ಯಾಟನೇಷನ್ ಪ್ರಾಪರ್ಟಿ ಆಫ್ ಕಾರ್ಬನ್ ಅರ್ಥ ಆಗಿದೆಯಾ? ನೆಕ್ಸ್ಟ್, ಟೆಟ್ರಾವೇಲೆನ್ಸಿ ಆಫ್ ಕಾರ್ಬನ್. ಏನೇಳಿ? ಟೆಟ್ರಾವೇಲೆನ್ಸಿ ಆಫ್ ಕಾರ್ಬನ್. ಕ್ಯಾನ್ ಆಫ್ ದಿಸ್ ಅರ್ಥ ಆಯ್ತಾ? ಟೆಟ್ರಾವೇಲೆನ್ಸಿ ಆಫ್ ಕಾರ್ಬನ್. ಟೆಟ್ರಾವೇಲೆನ್ಸಿ ಆಫ್ ಕಾರ್ಬನ್. ಕಾರ್ಬನ್ ಇಸ್ ಎ ಟೆಟ್ರಾವೇಲೆಂಟ್, ನಿಮ್ಗೆ ಗೊತ್ತಿದೆ, ಅರ್ಥ ಆಯ್ತಾ? ವಾಟ್ ಇಸ್ ದ ರೀಸನ್ ದ ಕಾರ್ಬನ್ ಹ್ಯಾವಿಂಗ್ ಎ ಟೆಟ್ರಾವೇಲೆಂಟ್? ವಾಟ್ ಇಸ್ ದ ಅಟಾಮಿಕ್ ನಂಬರ್ ಆಫ್ ಕಾರ್ಬನ್? 6. ವಾಟ್ ಇಸ್ ದ ಮೀನಿಂಗ್ ಆಫ್ ಅಟಾಮಿಕ್ ನಂಬರ್? ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಅರೌಂಡ್ ದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್ ಇನ್ ವೇರಿಯಸ್ ಶೆಲ್ಸ್. ವೇರಿಯಸ್ ಶೆಲ್ಸ್ ಅಲ್ಲಿ ಯಾವುದೇ ಒಂದು ಆಟಮ್ನ ನ್ಯೂಕ್ಲಿಯಸ್ ಸುತ್ತಲೂ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಆಗಿದೆ, ದಟ್ ಗಿವ್ಸ್ ದ ಅಟಾಮಿಕ್ ನಂಬರ್. ಇನ್ನೊಂದು ಡೆಫಿನೇಷನ್ ಕೊಡ್ಬೋದು, ದ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್. ಕಾರ್ಬನ್ನ ನ್ಯೂಕ್ಲಿಯಸ್ ಅಲ್ಲಿ 6 ಪ್ರೋಟಾನ್ಸ್ ಇರುತ್ತೆ ಅಂದ್ರೆ ಒಂದೇ ಅಟಾಮಿಕ್ ನಂಬರ್. ಇಲ್ಲ ಕಾರ್ಬನ್ನ ನ್ಯೂಕ್ಲಿಯಸ್ ಸುತ್ತಲೂ ವೇರಿಯಸ್ ಶೆಲ್ಸ್ ಅಲ್ಲಿ 6 ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು, ದಟ್ಸ್ ವೈ ದಿಸ್ ಅಟಾಮಿಕ್ ನಂಬರ್ ಇಸ್ 6. ವಾಟ್ ಇಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್? 1s2, 2s2, 2p2. ಅರ್ಥ ಆಯ್ತಾ? ಈ 2p2 ಬೇಕಾದ್ರೆ ನೀವು ಹಿಂಗೆ ಬರೀಬೋದು, 2px1, 2py1, 2pz0. ದಿಸ್ ಇಸ್ ದ ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಅರ್ಥ ಆಯ್ತು? ಏನಿದು? ಗ್ರೌಂಡ್ ಸ್ಟೇಟ್. ಗ್ರೌಂಡ್ ಸ್ಟೇಟ್ ಅಂದ್ರೆ ಏನು? ಕಾರ್ಬನ್ ಆಟಮ್ ಒಂದೇ ಆಗಿದ್ದಾಗ ದಟ್ ಇಸ್ ಅ ಗ್ರೌಂಡ್ ಸ್ಟೇಟ್. ಅಂದ್ರೆ ಕಾರ್ಬನ್ ಆಟಮ್ ಬೇರೆ ಕಾರ್ಬನ್ ಜೊತೆ ಬಾಂಡ್ ಆಗಿಲ್ಲ, ಬೇರೆ ಯಾವುದೇ ಎಲಿಮೆಂಟ್ ಜೊತೆ ಬಾಂಡಿಂಗ್ ಆಗಿಲ್ಲ, ಕಾರ್ಬನ್ ಆಟಮ್ ಒಂದೇ ಆಗಿದ್ದಾಗ, ಇನ್ನು ಮಾಲಿಕ್ಯೂಲ್ ಫಾರ್ಮೇಷನ್ ಅಥವಾ ಕಾಂಪೌಂಡ್ ಫಾರ್ಮೇಷನ್ ಇನ್ವಾಲ್ವ್ ಆಗಿಲ್ಲ, ಅಟಾಮಿಕ್ ಸ್ಟೇಟ್ ಅಲ್ಲಿ ಇದ್ದಾಗ ಗ್ರೌಂಡ್ ಸ್ಟೇಟ್ ಅಂತ ಕರಿತೀವಿ. ದಿಸ್ ದ ಗ್ರೌಂಡ್ ಸ್ಟೇಟ್, ಅಟಾಮಿಕ್ ನಂಬರ್ ಅಂಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಅರ್ಥ ಆಯ್ತಾ? ವೆನ್ ಕಾರ್ಬನ್ ಬಾಂಡ್ ವಿತ್ ಅದರ್ ಕಾರ್ಬನ್ ಆರ್ ಅದರ್ ಎಲಿಮೆಂಟ್ಸ್ ಲೈಕ್ ಸಲ್ಫರ್, ಫಾಸ್ಫರಸ್, ಆಕ್ಸಿಜನ್, ಅರ್ಥ ಆಯ್ತಾ, ನೈಟ್ರೋಜನ್, ಹ್ಯಾಲೋಜನ್ಸ್ ಬಾಂಡಿಂಗ್ ಆದಾಗ ದಟ್ ಈಸ್ ದ ಎಕ್ಸೈಟೆಡ್ ಸ್ಟೇಟ್. In the excited state of carbon, artha aita, the atomic number is 6a, but in excited state, one s two, 2s1, 2px1, 2py1, 2pz1. In the excited state, ಅರ್ಥ ಆಯ್ತಾ, 1 ಎಲೆಕ್ಟ್ರಾನ್ ಫ್ರಮ್ 2s ಈ ಜಂಪ್ ಟು 2pz. ಈ 2s ಅಲ್ಲಿ ಇರ್ತಕ್ಕಂಥ 2 ಎಲೆಕ್ಟ್ರಾನ್ಸ್ ಅಲ್ಲಿ 1 ಎಲೆಕ್ಟ್ರಾನ್ 2pz ಜಂಪ್ ಆಗ್ಬಿಟ್ಟಿದೆ. ಯಾವಾಗ 2pz ಜಂಪ್ ಆಗುತ್ತೋ, ಆಕ್ಚುಲಿ ಇಲ್ಲಿ ಬಂದ್ರೆ 2 ಆಂಪೇರ್ಡ್ ಎಲೆಕ್ಟ್ರಾನ್ಸ್ ಇರ್ತಕ್ಕಂಥದ್ದು ಬೈವೇಲೆನ್ಸಿ ಕೊಡಬೇಕು. ಬಟ್ ಕಾರ್ಬನ್ ಇಸ್ ಎ ಟೆಟ್ರಾವೇಲೆನ್ಸಿ. ಕಾರ್ಬನ್ ಇಸ್ ಎ ಟೆಟ್ರಾವೇಲೆನ್ಸಿ. ಈ 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರ್ತಕ್ಕಂಥ ಆರ್ಬಿಟಲ್ಸ್ ಇರ್ತಕ್ಕಂಥ ರೀಸನ್ ಇಂದ ಇಟ್ ಇಸ್ ಎ ಟೆಟ್ರಾವೇಲೆನ್ಸಿ. ಇಟ್ ಇಸ್ ಎ ಟೆಟ್ರಾವೇಲೆನ್ಸಿ. ಟೆಟ್ರಾವೇಲೆನ್ಸಿ ಮೀನ್ಸ್ 4. ಟೆಟ್ರಾ ಮೀನ್ಸ್ 4 ತಾನೆ, 4 ವೇಲೆನ್ಸಿ. ಅರ್ಥ ಆಗಿದೆಯಾ? ನೋಡಿ, ಎಕ್ಸೈಟೆಡ್ ಸ್ಟೇಟ್ ಅಲ್ಲಿ ಯಾವ ಎಲೆಕ್ಟ್ರಾನ್ ಜಂಪ್ ಆಯ್ತು? 2s ಅಲ್ಲಿ ಇರ್ತಕ್ಕಂಥ 1 ಎಲೆಕ್ಟ್ರಾನ್ 2pz ಜಂಪ್ ಆಯ್ತು. ಅವಾಗ ಏನಾಯ್ತು? 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರ್ತಕ್ಕಂಥ ಆರ್ಬಿಟಲ್ಸ್ ಇದೆ. ಈ 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರ್ತಕ್ಕಂಥ ಆರ್ಬಿಟಲ್ಸ್ ಹೈಬ್ರಿಡೇಷನ್ ಇನ್ವಾಲ್ವ್ ಆಗಿ, ಅರ್ಥ ಆಯ್ತು, ಡಿಫರೆಂಟ್ ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗ್ತಕ್ಕಂಥ ರೀಸನ್ ಇಂದ, ಅರ್ಥ ಆಯ್ತಾ, ಕಾರ್ಬನ್ ಕ್ಯಾನ್ ಇನ್ವಾಲ್ವ್ಡ್ ಇನ್ ದ ಫಾರ್ಮೇಶನ್ ಆಫ್ ಇನ್ನೂಮರಬಲ್ ನಂಬರ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಅಥವಾ ಹೈಡ್ರೋಕಾರ್ಬನ್ಸ್. ಇನ್ನೂಮರಬಲ್ ನಂಬರ್, ಕೌಂಟ್ಲೆಸ್, ಅಷ್ಟು ಕಾಂಪೌಂಡ್ಸ್ ಫಾರ್ಮೇಶನ್ ಇನ್ವಾಲ್ವ್ ಆಗುತ್ತೆ ಕಾರ್ಬನ್. ಅರ್ಥ ಆಯ್ತಾ? ಇಟ್ಸ್ ವೆರಿ ಇಂಪಾರ್ಟೆಂಟ್.
ಇವಾಗ ಯಾಕಿದು ಟೆಟ್ರಾವೇಲೆನ್ಸಿ ಅರ್ಥ ಆಯ್ತಾ? ಇವಾಗ ನೋಡಿ, ವೆರಿ ಸಿಂಪಲ್, ವೆರಿ ವೆರಿ ಸಿಂಪಲ್. ಈ ಆರ್ಬಿಟಾಲ್ಸ್ ಅಂದ್ರೆ ಗೊತ್ತಿತ್ತಾನೆ, ಅರ್ಥ ಆಯ್ತಾ? ಇದರಲ್ಲಿ 2s ಆರ್ಬಿಟಲ್, 2px, 2py, 2pz ಆರ್ಬಿಟಲ್ಸ್, ಅದ್ರಲ್ಲಿ ಏನು ಶೇಪ್ಸ್ ಇರುತ್ತೆ ಅಂತ ಗೊತ್ತಿದೆ ನಿಮಗೆ. ಈ ಆರ್ಬಿಟಲ್ಸ್ ಡಿಫರೆಂಟ್ ಟೈಪ್ಸ್ ಆಫ್ ಹೈಬ್ರಿಡೇಷನ್ ಇನ್ವಾಲ್ವ್ ಆಗಿ, ಅರ್ಥ ಆಯ್ತಾ? ಯಾವ ಹೈಬ್ರಿಡೇಷನ್ ಇನ್ವಾಲ್ವ್ ಆಗ್ತವೆ? sp3 ಹೈಬ್ರಿಡೇಷನ್, sp2 ಹೈಬ್ರಿಡೇಷನ್, sp ಹೈಬ್ರಿಡೇಷನ್. ಅರ್ಥ ಆಯ್ತಾ? ಈ sp3 ಹೈಬ್ರಿಡೇಷನ್, sp2 ಹೈಬ್ರಿಡೇಷನ್, sp ಹೈಬ್ರಿಡೇಷನ್, ಈ 3 ಹೈಬ್ರಿಡೇಷನ್ಸ್ ನಿಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಬರ್ತಕ್ಕಂಥದ್ದು. ನಾವು ಹೈಬ್ರಿಡೇಷನ್ ಅಂದ್ರೆ ಏನಂತ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಏನು ಹೈಬ್ರಿಡೇಷನ್? ಏನು ಹೈಬ್ರಿಡೇಷನ್ ಅಂದ್ರೆ ಏನು? ಇಟ್ ಈಸ್ ದ, ನೋಡಿಲಿ, ಇಟ್ ಈಸ್ ಎ ಪ್ರೋಸೆಸ್. ಹೈಬ್ರಿಡೇಷನ್ ಅನ್ನೋದು ಪ್ರೋಸೆಸ್. ಇಟ್ಸ್ ಎ ಪ್ರೋಸೆಸ್ in which two or more atomic orbitals are combined to form same number of identical hybrid orbitals is called as hybridization. Already discuss ಮಾಡಿದ್ದಾಗಿದೆ. sp3 hybridation, sp2 hybridation, sp hybridation ಕೂಡ ಡಿಸ್ಕಸ್ ಮಾಡಿದ್ದೀವಿ. ಅರ್ಥ ಆಯ್ತಾ? hybridation ಅಂದ್ರೆ ಒಂದು process, is a process in which two or more atomic orbitals are combined to form same number of identical hybrid orbitals. That is called as hybridation. sp3 hybridation ಹಿಂಗಾಗುತ್ತೆ, sp2 ಹಿಂಗಾಗುತ್ತೆ, sp ಹಿಂಗಾಗುತ್ತೆ ಅಂತ ಗೊತ್ತಿದೆಯಾ? ಈ 3 ಹೈಬ್ರಿಡೇಷನ್ಸ್ ನಿಮಗೆ ಇದರಲ್ಲಿ ಬೇಕಾಗಿರ್ತಕ್ಕಂಥದ್ದು. ಯಾವುದರಲ್ಲಿ? ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಅದೇ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ನಾವು ಡಿಫ್ರೆಂಟ್ sp, sp2, sp3, dsp2, ಅರ್ಥ ಆಯ್ತಾ? dsp3, ಅರ್ಥ ಆಯ್ತಾ? d2 sp3, ಅರ್ಥ ಆಯ್ತಾ? d3 sp3 ಹೈಬ್ರಿಡೇಷನ್. ಈ ಥರ ಡಿಫ್ರೆಂಟ್ ಹೈಬ್ರಿಡೇಷನ್ಸ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬರುತ್ತೆ. ಬಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಈ 3 ಪರ್ಫೆಕ್ಟ್ ಆಗಬೇಕು. ಅರ್ಥ ಆಯ್ತಾ? ಇಲ್ಲಿ ಈ 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರ್ತಕ್ಕಂಥ ರೀಸನ್ ಇಂದ ಈ ಹೈಬ್ರಿಡೇಷನ್ಸ್. ಹೆಂಗ್ ಸರ್? ಒಂದು s ಆರ್ಬಿಟಲ್, ಒಂದು p ಆರ್ಬಿಟಲ್ ಮಾತ್ರ ಇನ್ವಾಲ್ವ್ ಆದರೆ ಹೈಬ್ರಿಡೇಷನ್ ಗೆ, ದಟ್ ಈಸ್ sp ಹೈಬ್ರಿಡೈಸೇಷನ್. ಅರ್ಥ ಆಯ್ತಾ? ಒಂದು s ಆರ್ಬಿಟಲ್, 2 p ಆರ್ಬಿಟಲ್ಸ್ ಹೈಬ್ರಿಡೇಷನ್ ಇನ್ವಾಲ್ವ್ ಆದ್ರೆ sp2 ಹೈಬ್ರಿಡೈಸೇಷನ್. ಅರ್ಥ ಆಯ್ತಾ? ಒಂದು s ಆರ್ಬಿಟಲ್, 3 p ಆರ್ಬಿಟಲ್ಸ್ ಹೈಬ್ರಿಡೇಷನ್ ಇನ್ವಾಲ್ವ್ ಆಗಿದ್ರೆ ದಟ್ ಈಸ್ sp3 ಹೈಬ್ರಿಡೇಷನ್. ಒಂದು s ಆರ್ಬಿಟಲ್, 3 p ಆರ್ಬಿಟಲ್ಸ್ ಇನ್ವಾಲ್ವ್ ಆದ್ರೆ sp3 ಹೈಬ್ರಿಡೇಷನ್. ಒಂದು s ಆರ್ಬಿಟಲ್, 2 p ಆರ್ಬಿಟಲ್ಸ್ ಇನ್ವಾಲ್ವ್ ಆದ್ರೆ sp2 ಹೈಬ್ರಿಡೇಷನ್. ಒಂದು s ಆರ್ಬಿಟಲ್, 1 p ಆರ್ಬಿಟಲ್ ಇನ್ವಾಲ್ವ್ ಆದ್ರೆ sp ಹೈಬ್ರಿಡೇಷನ್. ಈ ಹೈಬ್ರಿಡೈಸೇಷನ್ ಮೇಲೆ ಶೇಪ್ ಆಫ್ ದ ಮಾಲಿಕ್ಯೂಲ್ ಕೊಡ್ತೀವಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ. ಅರ್ಥ ಆಯ್ತಾ? ಹೈಬ್ರಿಡೇಷನ್ ಮೇಲೆ ಶೇಪ್ ಆಫ್ ದ ಮಾಲಿಕ್ಯೂಲ್. ಹೈಬ್ರಿಡೇಷನ್ ಕ್ಯಾನ್ ಡಿಸೈಡ್ಸ್ ದ ಶೇಪ್ ಆಫ್ ದ ಮಾಲಿಕ್ಯೂಲ್. ಅರ್ಥ ಆಯ್ತಾ? ನೆಕ್ಸ್ಟ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಹೈಬ್ರಿಡೇಷನ್ ಇನ್ಫ್ಲೂಯೆನ್ಸ್ ದ ಶೇಪ್ ಆಫ್ ದ ಮಾಲಿಕ್ಯೂಲ್ಸ್ ಅಂತ ಗೊತ್ತಾಯ್ತು. ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ನ ಶೇಪ್ಸ್ ನ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥದ್ದು ಹೈಬ್ರಿಡೇಷನ್ ಗೊತ್ತಾಯ್ತು. ಅದೊಂದೇ ಅಲ್ಲ, ಬಾಂಡ್ ಲೆಂತ್, ಬಾಂಡ್ ಸ್ಟ್ರೆಂತ್, ಬಾಂಡ್ ಆಂಗಲ್ ಕೂಡ ಡಿಸೈಡ್ ಮಾಡುತ್ತೆ ಹೈಬ್ರಿಡೈಸೇಷನ್. ಯಾವ್ದನ್ನ? ಅರ್ಥ ಆಯ್ತಾ? ದ ಹೈಬ್ರಿಡೈಸೇಷನ್ ಅರ್ಥ ಆಯ್ತಾ? ಇನ್ಫ್ಲೂಯೆನ್ಸಸ್ shape of the molecule, ಅರ್ಥ ಆಯ್ತಾ? ಬಾಂಡ್ ಲೆಂತ್, ಬಾಂಡ್ ಸ್ಟ್ರೆಂತ್, ಬಾಂಡ್ ಆಂಗಲ್, ಇವನ್ನೆಲ್ಲ ಅರ್ಥ ಆಯ್ತಾ? ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥದ್ದು ಹೈಬ್ರಿಡೈಸೇಷನ್. ಯಾವುದೇ ಒಂದು ಮಾಲಿಕ್ಯೂಲ್ ಶೇಪು, ಅದರಲ್ಲಿ ಬಾಂಡ್ ಲೆಂತ್, ಬಾಂಡ್ ಸ್ಟ್ರೆಂತ್, ಬಾಂಡ್ ಆಂಗಲ್, ಅರ್ಥ ಆಯ್ತಾ? ಎಲ್ಲನ ಇನ್ಫ್ಲೂಯೆನ್ಸ್ ಮಾಡುತ್ತೆ. ದಟ್ ಈಸ್ ಹೈಬ್ರಿಡೈಸೇಷನ್. ಅರ್ಥ ಆಯ್ತಾ? ನೋಡಿ, ದ ಕಾರ್ಬನ್ ಇನ್ ಎಕ್ಸೈಟೆಡ್ ಸ್ಟೇಟ್ 1 electron ಫ್ರಮ್ 2s is jumped to 2pz, hence there is a 4 unpaired electrons ಇರ್ತಕ್ಕಂಥ ಆರ್ಬಿಟಲ್ಸ್ ಇರುತ್ತೆ. ಆ ಆರ್ಬಿಟಲ್ಸ್ ಹೈಬ್ರಿಡೇಷನ್ ಇನ್ವಾಲ್ವ್ ಆಗಿ ಈ ತರ ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗುತ್ತೆ. sp3 hybrid orbitals, sp2 hybrid orbitals, sp hybrid orbitals. ಈ ಹೈಬ್ರಿಡೈಸೇಷನ್ influences the shape of the molecule, bond length, bond strength and bond angle of organic molecules. ಅರ್ಥ ಆಯ್ತಾ? ಹೆಂಗ್ ಸರ್? ವೆರಿ ಸಿಂಪಲ್. ನಾವು ಇವಾಗ ಎಸ್ ಕ್ಯಾರೆಕ್ಟರ್ನ ಡಿಸೈಡ್ ಮಾಡೋಣ.
ಅರ್ಥ ಆಯ್ತಾ? ಏನ್ sp3 ಹೈಬ್ರಿಡೇಷನ್ ತಗೊಂಡಾಗ in sp3 hybridization what is the s character? ಅರ್ಥ ಆಯ್ತಾ? in sp3 hybridization what is the s character? ಅರ್ಥ ಆಯ್ತಾ? ಇನ್ನ sp3 hybridization ಅರ್ಥ ಆಯ್ತಾ? the s character is ಎಷ್ಟಪ್ಪ ಅಂದ್ರೆ 25%. ಯಾಕಂದ್ರೆ ಎಸ್ ಕ್ಯಾರೆಕ್ಟರ್ 20 ಇದು 100% ಅಂತ ತಗೊಳ್ಳೋಣ. ಇದ್ರಲ್ಲಿ 4 ಇದಾವೆ, ಒಂದು ಎಸ್ ಇದೆ, 3 ಪಿಗಳಿದಾವೆ. ಅರ್ಥ ಆಯ್ತು? ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ 25% ಎಸ್ ಕ್ಯಾರೆಕ್ಟರ್, 75% ಪಿ ಕ್ಯಾರೆಕ್ಟರ್. ಪಿ ಕ್ಯಾರೆಕ್ಟರ್ ಬಂದು ಎಷ್ಟು? 75%. ಅರ್ಥ ಆಗಿದೆಯಾ? sp3 ಹೈಬ್ರಿಡೇಷನ್ ಅಲ್ಲಿ ಎಸ್ ಕ್ಯಾರೆಕ್ಟರ್ 25%, ಪಿ ಕ್ಯಾರೆಕ್ಟರ್ 75%. ಎಷ್ಟು ಹೈಬ್ರಿಡ್ ಅಲ್ಲಿ ಫಾರ್ಮ್ ಆಗುತ್ತೆ ಇದು? 4 sp3 ಹೈಬ್ರಿಡ್ ಆರ್ಬಿಟಲ್ಸ್. 4 sp3 hybrid orbitals. ಈ 4 sp3 hybrid orbitals are identical in nature. That 4 sp3 hybrid orbitals are directed towards the 4 corners of a regular tetrahedron. ಕಾರ್ಬನ್ ಆಟಮ್ ಹಿಂಗಿದ್ರೆ ಈ ತರ 4 ಕಾರ್ನರ್ಸ್ ಗು 4 sp3 hybrid orbitals ಡೈರೆಕ್ಟ್ ಆಗಿರ್ತವೆ. ಇವೆಲ್ಲ sp3 hybrid orbitals. These 4 sp3 hybrid orbitals are directed towards the 4 corners of a regular tetrahedron. ಅರ್ಥ ಆಯ್ತಾ? ಒಂದು ಹೈಬ್ರಿಡ್ ಆರ್ಬಿಟಲ್ ಇಂದ ಇನ್ನೊಂದು ಹೈಬ್ರಿಡ್ ಆರ್ಬಿಟಲ್ ಬಾಂಡ್ ಆಂಗಲ್ ಎಷ್ಟಿರುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಹಿಂಗಿದ್ರೆ ಆರ್ಬಿಟಲ್ಸ್ it's having a bond angle, ಅರ್ಥ ಆಯ್ತಾ? that is 109 degree 28 minutes. That is a normal tetrahedral angle. Fixed ಇದೆ. ಅರ್ಥ ಆಯ್ತಾ? 4 sp3 hybrid orbitals, ಅರ್ಥ ಆಯ್ತಾ? 4 sp3 hybrid orbitals 109 degree 28 minutes ಅನ್ನೋ ಬಾಂಡ್ ಆಂಗಲ್ ಅಲ್ಲಿ ಪ್ಲೇಸ್ ಆಗಿರ್ತವೆ ಅರೌಂಡ್ ದ ಕಾರ್ಬನ್ ಆಟಮ್. ಇಟ್ಸ್ ಹ್ಯಾವಿಂಗ್ ಟೆಟ್ರಾಹೆಡ್ರಲ್ ಇನ್ ಶೇಪ್. ಯಾವ ಶೇಪ್? ಈ ಬಾಂಡ್ ಆಂಗಲ್ ಇತ್ತು ಅಂದ್ರೆ ಯಾವುದು? ಟೆಟ್ರಾಹೆಡ್ರಲ್. ಅಲ್ಲಿಗೆ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ ಯಾವ ಶೇಪ್ ಇರುತ್ತೆ? ಟೆಟ್ರಾಹೆಡ್ರಲ್ ಶೇಪ್ ಹೊಂದಿರುತ್ತೆ. ಟೆಟ್ರಾಹೆಡ್ರಲ್ ಶೇಪ್ ಅಂದ್ರೆ ಹೆಂಗಪ್ಪ ಅಂದ್ರೆ ವೆರಿ ಸಿಂಪಲ್, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಒಂದು ಫ್ಯಾನ್ ಅರ್ಥ ಆಯ್ತಾ? ಹಿಂಗಿರುತ್ತಲ್ಲ ಫ್ಯಾನ್, ಅದಕ್ಕೆ 3 ಪೆಟಲ್ಸ್ ಇರುತ್ತಲ್ಲ, ಆ 3 ಪೆಟಲ್ಸ್ ಸ್ವಲ್ಪ ಕೆಳಗಡೆ ಬೆಂಡ್ ಆದ್ರೆ ಹೆಂಗಿರುತ್ತೋ ಅರ್ಥ ಆಯ್ತಾ? ದಿಸ್ ಇಸ್ ದ ಟೆಟ್ರಾಹೆಡ್ರಲ್ ಶೇಪ್. ಫ್ಯಾನ್ ಹಿಂಗ್ ನೇತಾಡಿರುತ್ತೆ, 3 ಪೆಟಲ್ಸ್ ಇರುತ್ತೆ, ಆ 3 ಪೆಟಲ್ಸ್ ಕೆಳಗಡೆಗೆ ಅರ್ಥ ಆಯ್ತಾ ನೇತಾಡಿದ್ರೆ ಕೆಳಗಡೆ ಬೆಂಡ್ ಆದ್ರೆ ಹಿಂಗಿರುತ್ತೆ ಟೆಟ್ರಾಹೆಡ್ರಲ್ ಶೇಪ್. ಅಲ್ಲಿಗೆ ಟೆಟ್ರಾಹೆಡ್ರಲ್ ಜಾಮೆಟ್ರಿ ಅಂತ ಡಿಸೈಡ್ ಮಾಡ್ತಾ ಹೈಬ್ರಿಡೇಷನ್, ಬಾಂಡ್ ಆಂಗಲ್ ಡಿಸೈಡ್ ಮಾಡ್ತಾ, ಬಾಂಡ್ ಸ್ಟ್ರೆಂತ್ ಕೂಡ ಡಿಸೈಡ್ ಮಾಡುತ್ತೆ. ಶೇಪ್, ಬಾಂಡ್ ಆಂಗಲ್, ಅರ್ಥ ಆಯ್ತಾ? ಶೇಪ್ ಅಂಡ್ ಬಾಂಡ್ ಆಂಗಲ್. ಬಾಂಡ್ ಸ್ಟ್ರೆಂತ್ ನಾಗಿ ಡಿಸೈಡ್ ಮಾಡುತ್ತೆ, ಅರ್ಥ ಆಯ್ತಾ? ಬಾಂಡ್ ಸ್ಟ್ರೆಂತ್ ಕೂಡ ಡಿಸೈಡ್ ಮಾಡುತ್ತೆ. ಹೆಂಗ್ ಸರ್ ಬಾಂಡ್ ಸ್ಟ್ರೆಂತ್ ಡಿಸೈಡ್ ಮಾಡುತ್ತೆ? ಬಾಂಡ್ ಲೆಂತ್ ಕೂಡ ಡಿಸೈಡ್ ಮಾಡುತ್ತೆ, ಅರ್ಥ ಆಯ್ತಾ? ವೆರಿ ಸಿಂಪಲ್. ಇಫ್ ಇಟ್ ಈಸ್ ಇಲ್ಲಿಗೆ ಟೋಟಲಿ sp3 hybridized carbon tetrahedral shape, this is the bond angle. ಟೆಟ್ರಾಹೆಡ್ರಲ್ ಶೇಪ್ ಇರುತ್ತೆ, ಬಾಂಡ್ ಆಂಗಲ್ ಇಷ್ಟಿರುತ್ತೆ. ಇಫ್ ಇಟ್ ಈಸ್ sp2 hybridization, the carbon atom in sp2 hybridization, ಅರ್ಥ ಆಯ್ತಾ? And rub this. The carbon atom in
sp2 hybridization. How many s orbitals and how many p orbitals? 1 s orbital and 2 p orbitals. Totally 100% ಅಂತ ತಗೊಂಡ್ರೆ 100 divided by 3 ತಾನೆ. Totally s ಕ್ಯಾರೆಕ್ಟರ್ ಬಂದು ಎಷ್ಟಪ್ಪ ಅಂದ್ರೆ 33.33%. ಅರ್ಥ ಆಯ್ತಾ? 33.33%. ಅದು 33.3%. ಅದೇ ಪಿ ಕ್ಯಾರೆಕ್ಟರ್ ಬಂದು ಅರ್ಥ ಆಯ್ತಾ? ಅದನ್ನ ಮೈನಸ್ ಮಾಡಿ. ಅರ್ಥ ಆಯ್ತಾ? ದಟ್ ಈಸ್ 66.7%. ಅರ್ಥ ಆಯ್ತಾ? 66.7% ಪಿ ಕ್ಯಾರೆಕ್ಟರ್. ಪಿ ಕ್ಯಾರೆಕ್ಟರ್ ಬಂದು 66.7%. ಎಸ್ ಕ್ಯಾರೆಕ್ಟರ್ ಬಂದು 33.3%. ಯಾಕಂದ್ರೆ ಒಂದು ಎಸ್ ಇದೆ, 2 ಪಿ ಇದ್ದಾವೆ. ಅರ್ಥ ಆಯ್ತಾ? ಯಾವಾಗ ಈ ಒಂದು sp2 ಹೈಬ್ರಿಡೇಷನ್ ಆಗಿರುತ್ತೆ ಕಾರ್ಬನ್ ಆಟಮ್, ಎಸ್ ಕ್ಯಾರೆಕ್ಟರ್ ಪಿ ಕ್ಯಾರೆಕ್ಟರ್ ಗೊತ್ತಾಯ್ತಾ? ಎಸ್ ಕ್ಯಾರೆಕ್ಟರ್ ಪಿ ಕ್ಯಾರೆಕ್ಟರ್. ಈ sp2 ಹೈಬ್ರಿಡೇಷನ್ ಇದ್ರೆ ಎಷ್ಟು ಹೈಬ್ರಿಡಲ್ಸ್ ಫಾರ್ಮ್ ಆಗುತ್ತೆ? 3 sp2 ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗುತ್ತೆ. ಈ 3 sp2 hybrid orbitals having a planar in shape. ಅರ್ಥ ಆಯ್ತಾ? 3 sp2 hybrid orbitals ಅರ್ಥ ಆಯ್ತಾ? ಟ್ರಿಗೊನಲ್ ಪ್ಲೇನರ್ ಅಥವಾ ಟ್ರಯಾಂಗುಲರ್ ಪ್ಲೇನರ್ ಇನ್ ಶೇಪ್. ಟ್ರಯಾಂಗುಲರ್ ಪ್ಲೇನರ್ ಇನ್ ಶೇಪ್. with a bond angle of 120 with a bond angle of 120 degree. ಅರ್ಥ ಆಯ್ತಾ? ವಿತ್ ಎ ಬಾಂಡ್ ಆಂಗಲ್ ಆಫ್ 120 ಡಿಗ್ರಿಯಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಟ್ರಿಗೊನಲ್ ಪ್ಲೇನರ್ ಇನ್ ಶೇಪ್ ಅಂತ ಗೊತ್ತಾಯ್ತು, ಅಥವಾ ಟ್ರಯಾಂಗುಲರ್ ಪ್ಲೇನರ್ ಇನ್ ಶೇಪ್. ಟ್ರಯಾಂಗುಲರ್ ಪ್ಲೇನರ್ ಅಥವಾ ಟ್ರಿಗೊನಲ್ ಪ್ಲೇನರ್. ಅರ್ಥ ಆಯ್ತಾ? ಎಲ್ಲ ಒಂದು ಓವರ್ ಟ್ರಿಗೊನಲ್ ಪ್ಲೇನರ್. ಟ್ರಯಾಂಗುಲರ್ ಪ್ಲೇನರ್, ಟ್ರಿಗೊನಲ್ ಪ್ಲೇನರ್ ಎರಡು ಒಂದೇ. ಅರ್ಥ ಆಯ್ತಾ? ಅಲ್ಲಿಗೆ sp2 ಹೈಬ್ರಿಡೇಷನ್ ಇದ್ರೆ ಎಷ್ಟು sp2 ಹೈಬ್ರಿಡೇಷನ್ ಆಗಿದ್ರೆ ಕಾರ್ಬನ್ ಆಟಮ್ ಎಷ್ಟು sp2 ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗುತ್ತೆ? 3 sp2 ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗುತ್ತೆ. ಆ 3 sp2 ಹೈಬ್ರಿಡ್ ಆರ್ಬಿಟಲ್ಸ್ ಟ್ರಿಗೊನಲ್ ಪ್ಲೇನರ್ ಇನ್ ಶೇಪ್ ಹೊಂದಿರುತ್ತೆ ವಿತ್ ಎ ಬಾಂಡ್ ಆಂಗಲ್ ಆಫ್ 120. ಅರ್ಥ ಆಯ್ತು? ವಿತ್ ಎ ಬಾಂಡ್ ಆಂಗಲ್ ಆಫ್ 120. ಇವಾಗ ನೆಕ್ಸ್ಟ್ ದಟ್ ಈಸ್ ದ ಕಾರ್ಬನ್ ಆಟಮ್ ಇನ್ sp hybridization. In sp hybridization, in sp s ಒಂದು p ಒಂದು ಎರಡನೇ ಇನ್ವಾಲ್ವ್ ಆಗಿರೋದು. ಅರ್ಥ ಆಯ್ತಾ? ದಟ್ ಈಸ್ ಇದು 100% ಅಂತ ತಗೊಂಡ್ರೆ ವಾಟ್ ಇಸ್ ಎಸ್ ಕ್ಯಾರೆಕ್ಟರ್? ಎಸ್ ಕ್ಯಾರೆಕ್ಟರ್ ಬಂದು ದಟ್ ಈಸ್ 50%. 50% ಎಸ್ ಕ್ಯಾರೆಕ್ಟರ್ ಪಿ ಎಷ್ಟು ಒಂದೇ ತಾನೆ, ಅದು 50%. ದಟ್ ಈಸ್ ಪಿ ಬಂದು ದಟ್ ಈಸ್ 50%. ಅರ್ಥ ಆಗಿದೆಯಾ? ಅಲ್ಲಿಗೆ ಪಿ ಬಂದು 50%, ಎಸ್ ಬಂದು 50%, ಎಸ್ ಕ್ಯಾರೆಕ್ಟರ್ ಬಂದು 50%, ಪಿ ಕ್ಯಾರೆಕ್ಟರ್ ಬಂದು 50%. ಅರ್ಥ ಆಯ್ತಾ? ನೋಡಿ ಇಲ್ಲಿ ಇದು 100% ಅಂತ ತಗೊಂಡ್ರೆ ಎಸ್ ಒಂದಿದೆ, ಪಿ 2 ಇದೆ, ಡಿವೈಡ್ ಬೈ ಟೋಟಲ್ 3 ಆಯ್ತಾ, ಡಿವೈಡ್ ಬೈ 3 ಮಾಡಿದ್ರೆ ಇಷ್ಟು ಬರುತ್ತೆ ಒಂದೊಂದು. ಅರ್ಥ ಆಯ್ತಾ? ಟೋಟಲಿ ಒಂದು ಪಿ ಎಷ್ಟು ಅಂದ್ರೆ ಇದರಲ್ಲಿ ಮತ್ತೆ ಅರ್ಧ, ಇದರಲ್ಲಿ ಎರಡು ಸರಿ ಎಸ್ ಒಂದು ಪಿ ಒಂದು ಎರಡು ತಾನೇ ಇರೋದ. ಟೋಟಲ್ 100% ಅಂದ್ರೆ ಎಸ್ ಕ್ಯಾರೆಕ್ಟರ್ 50%, ಪಿ ಕ್ಯಾರೆಕ್ಟರ್ 50%. ಅರ್ಥ ಆಗಿದೆಯಾ? ಇದು ಲೀನಿಯರ್ ಇನ್ ಶೇಪ್. ಲೀನಿಯರ್ ಶೇಪ್ ಅಂತಿರುತ್ತೆ ವಿತ್ ಎ ಬಾಂಡ್ ಆಂಗಲ್ ಆಫ್ 180 ಡಿಗ್ರಿ. 180 ಡಿಗ್ರಿ ಬಾಂಡ್ ಆಂಗಲ್, ಲೀನಿಯರ್ ಶೇಪ್. ಲೀನಿಯರ್ ಶೇಪ್, ಲೀನಿಯರ್ ಶೇಪ್ ಅಂತ ಗೊತ್ತಾಯ್ತು. ಬಾಂಡ್ ಆಂಗಲ್ 180 ಅಂತ ಗೊತ್ತಾಯ್ತು. ಎಷ್ಟು sp ಹೈಬ್ರಿಡ್ ಫಾರ್ಮ್ ಆಗಿರುತ್ತೆ ಅಂದ್ರೆ 2 sp ಹೈಬ್ರಿಡ್ ಆರ್ಬಿಟಲ್ಸ್. 2 sp ಹೈಬ್ರಿಡ್ ಆರ್ಬಿಟಲ್ಸ್. sp ಯಾವುದೇ ಒಂದು ಕಾರ್ಬನ್ ಆಟಮ್ sp ಹೈಬ್ರಿಡೇಷನ್ ಇನ್ವಾಲ್ವ್ ಆದ್ರೆ
ಎರಡು sp ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗುತ್ತೆ. ಅದರಲ್ಲಿ s ಕ್ಯಾರೆಕ್ಟರ್ 50% ಇರುತ್ತೆ, p ಕ್ಯಾರೆಕ್ಟರ್ 50% ಇರುತ್ತೆ, ಲೀನಿಯರ್ ಇನ್ ಶೇಪ್ ಇರುತ್ತೆ. ಅದರಲ್ಲಿ ಬಾಂಡ್ ಆಂಗಲ್ 180 ಇರುತ್ತೆ. ಬಾಂಡ್ ಆಂಗಲ್ 180 ಇರುತ್ತೆ. ಸರ್ ಬಾಂಡ್ ಸ್ಟ್ರೆಂತ್ ನ ಬಾಂಡ್ ಲೆಂತ್ ನ ಹೆಂಗ್ ಡಿಸೈಡ್ ಮಾಡತ್ತಂದ್ರೆ ವೆರಿ ಸಿಂಪಲ್. ಹೈಯರ್ ದ ಎಸ್ ಕ್ಯಾರೆಕ್ಟರ್ ಡಿಸೈಡ್ ಮಾಡುತ್ತಿಲ್ಲ. ಹೈಯರ್ ದ ಎಸ್ ಕ್ಯಾರೆಕ್ಟರ್, ಹೈಯರ್ ದ ಎಸ್ ಕ್ಯಾರೆಕ್ಟರ್, ಅರ್ಥ ಆಯ್ತಾ? ಬಾಂಡ್ ಸ್ಟ್ರೆಂತ್ ಈಸ್ ಡಿಕ್ರೀಸಸ್, ಬಾಂಡ್ ಲೆಂತ್ ಡಿಕ್ರೀಸಸ್, ಬಾಂಡ್ ಸ್ಟ್ರೆಂತ್ ಇನ್ಕ್ರೀಸಸ್. ನೋಡಿಲಿ, ಎಸ್ ಕ್ಯಾರೆಕ್ಟರ್ ಜಾಸ್ತಿ ಆದಷ್ಟು ಬಾಂಡ್ ಲೆಂತ್ ಕಡಿಮೆ ಆಗತ್ತೆ, ಬಾಂಡ್ ಸ್ಟ್ರೆಂತ್ ಜಾಸ್ತಿ ಆಗತ್ತೆ. ಅರ್ಥ ಆಯ್ತಾ? ನೋಡಿಲಿ, ಹೈಯರ್ ದ ಎಸ್ ಕ್ಯಾರೆಕ್ಟರ್, ಮೋರ್ ಶಾರ್ಟರ್ ದ ಬಾಂಡ್, ಸ್ಟ್ರಾಂಗರ್ ಇಸ್ ದ ಬಾಂಡ್. ಶಾರ್ಟ್ ಆಗ್ತಾ ಬರುತ್ತೆ. ಎಸ್ ಕ್ಯಾರೆಕ್ಟರ್ ಕಡಿಮೆ ಇದ್ರೆ ಬಾಂಡ್ ಲೆಂತ್ ಜಾಸ್ತಿ ಇರುತ್ತೆ. ಎಸ್ ಕ್ಯಾರೆಕ್ಟರ್ ಜಾಸ್ತಿ ಆದಷ್ಟು ಬಾಂಡ್ ಲೆಂತ್ ಕಡಿಮೆ ಆಗುತ್ತೆ. ಯಾವಾಗ ಬಾಂಡ್ ಲೆಂತ್ ಕಡಿಮೆ ಆಗುತ್ತೋ ಬಾಂಡ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಅರ್ಥ ಆಯ್ತಾ? ಇದು ಸ್ವಲ್ಪ ಲೆಂತ್ ಆಗಿದೆ, ಇದನ್ನು ಮುರಿಬಹುದು. ಅದೇ ಇದರಲ್ಲಿ ಅರ್ಧ ಪಾರ್ಟ್ ತಗೊಂಡು ಮುರಿಯಕ್ಕೆ ಹೋಗಿ ಇನ್ನೂ ಸ್ಟ್ರೆಂತ್ ಜಾಸ್ತಿ ಬೇಕಾಗುತ್ತೆ. ಅದರಲ್ಲಿ ಇನ್ನೂ ಕಡಿಮೆ ಲೆಂತ್ ತಗೊಂಡು ಮುರಿಯಕ್ಕೆ ಹೋಗಿ ದೊಡ್ಡದಾಗಿ ಉದ್ದಾಗಿರ್ತಕ್ಕಂಥ ಕಟ್ಟಿಗೆಯನ್ನು ಮುರಿಲಿಕ್ಕೆ ಈಸಿ. ಅದರಲ್ಲಿ ಇನ್ನೂ ಲೆಂತ್ ಕಡಿಮೆ ಆಯ್ತು ಅಂದ್ರೆ ಅದನ್ನು ಮುರಿಲಿಕ್ಕೆ ಅಷ್ಟೇ ಸ್ಟ್ರೆಂತ್ ಇರ್ತಕ್ಕಂಥದ್ದೇ, ಅಷ್ಟೇ ಏನು ಅದೇ ಕಟ್ಟಿಗೆನೆ ಲೆಂತ್ ಅಲ್ಲಿ ಡಿಫ್ರೆನ್ಸ್ ಆದಾಗ ಏನಾಗುತ್ತೆ, ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಎಸ್ ಕ್ಯಾರೆಕ್ಟರ್ ಜಾಸ್ತಿ ಆದಷ್ಟು ಮಲ್ಟಿಪಲ್ ಬಾಂಡ್ ಫಾರ್ಮೇಷನ್ ಕೂಡ ಜಾಸ್ತಿ ಆಗುತ್ತೆ. ಆದ್ರಿಂದ ಬಾಂಡ್ ಲೆಂತ್ ಕಡಿಮೆ ಆಗುತ್ತೆ, ಬಾಂಡ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಅರ್ಥ ಆಗಿದೆಯಾ? ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಟೋಟಲಿ ಸಿಂಗಲ್ ಬಾಂಡ್ ಅಂತಂದ್ರೆ ಸಿಗ್ಮಾ ಬಾಂಡೇ. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಸಿಂಗಲ್ ಬಾಂಡ್ ಅಂದ್ರೆ ಅದು ಸಿಗ್ಮಾ ಬಾಂಡೇ. ಡಬಲ್ ಬಾಂಡ್ ಅಂದ್ರೆ ಯಾವ್ದಾದ್ರು ಕಾರ್ಬನ್ ಆಟಮ್ಸ್, ಯಾವ್ದಾದ್ರು ಆಟಮ್ಸ್ ಮತ್ತೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಅಥವಾ ಯಾವುದೇ ಇದರಲ್ಲಿ ಆಗಿರ್ಬೋದು, ಸಿಂಗಲ್ ಬಾಂಡ್ ಒಂದೇ ಆಗಿದ್ರೆ ಅದು ಸಿಗ್ಮಾ ಬಾಂಡ್. ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಡಬಲ್ ಬಾಂಡ್ ಇತ್ತು ಅಂದ್ರೆ ಒಂದು ಸಿಗ್ಮಾ ಬಾಂಡ್, ಒಂದು ಪೈ ಬಾಂಡ್. ಟ್ರಿಪಲ್ ಬಾಂಡ್ ಇತ್ತು ಅಂದ್ರೆ ಒಂದು ಸಿಗ್ಮಾ ಬಾಂಡ್, 2 ಪೈ ಬಾಂಡ್ಸ್. ಸಿಗ್ಮಾ ಬಾಂಡ್ ಹೆಂಗ್ ಫಾರ್ಮ್ ಆಗುತ್ತಂದ್ರೆ ದ ಅಟಾಮಿಕ್ ಆರ್ಬಿಟಲ್ಸ್ ಕ್ಯಾನ್ ಓವರ್ಲ್ಯಾಪ್ ಎಕ್ಸಿಯಲಿ. 2 ಹೈಬ್ರಿಡ್ ಆರ್ಬಿಟಲ್ಸ್ ಮಧ್ಯದಲ್ಲಿ ಎಕ್ಸಿಯಲಿ ಓವರ್ಲ್ಯಾಪ್ ಆಗಿ ನಡೆಯಬಹುದು, ಅಥವಾ ಒಂದು ಹೈಬ್ರಿಡ್ ಆರ್ಬಿಟಲ್ ಒಂದು ಅಟಾಮಿಕ್ ಆರ್ಬಿಟಲ್ ಮಧ್ಯದಲ್ಲಿ ಎಕ್ಸಿಯಲಿ ಅರ್ಥಾತ್ ಓವರ್ಲ್ಯಾಪ್ ನಡೆದಾಗಿರ್ಬೋದು, ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗತ್ತೆ. ಸಿಗ್ಮಾ ಬಾಂಡ್ ಈಸ್ ಆಲ್ವೇಸ್ ಸ್ಟ್ರಾಂಗರ್ ದ್ಯಾನ್ ಪೈ ಬಾಂಡ್. ಅರ್ಥ ಆಯ್ತಾ? ಯಾಕಪ್ಪ ಸಿಗ್ಮಾ ಬಾಂಡ್ ಸ್ಟ್ರಾಂಗರ್ ಅಂದ್ರೆ, ಸಿಗ್ಮಾ ಬಾಂಡ್ ಈಸ್ ಫಾರ್ಮ್ಡ್ ಬೈ ದ ಎಕ್ಸಿಯಲ್ ಓವರ್ಲ್ಯಾಪಿಂಗ್. ಈ ಎಕ್ಸಿಯಲ್ ಓವರ್ಲ್ಯಾಪಿಂಗ್ ಆದಾಗ ದ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಜಾಸ್ತಿ ಆಗಿರುತ್ತೆ. ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಜಾಸ್ತಿ ಆದಾಗ ಬಾಂಡ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಸಿಗ್ಮಾ ಬಾಂಡ್ ಹಿಂಗ್ ಫಾರ್ಮ್ ಆಗುತ್ತೆ ಅಂತ ಗೊತ್ತಾಯ್ತಾ? ಸಿಂಗಲ್ ಬಾಂಡ್ ಒಂದೇ ಆಗಿದ್ರೆ ಅದು ಓನ್ಲಿ ಸಿಗ್ಮಾ ಬಾಂಡ್. ಡಬಲ್ ಬಾಂಡ್ ಅಲ್ಲಿ ಒಂದು ಸಿಗ್ಮಾ ಬಾಂಡ್, ಒಂದು ಪೈ ಬಾಂಡ್. ಟ್ರಿಪಲ್ ಬಾಂಡ್ ಅಲ್ಲಿ ಒಂದು ಸಿಗ್ಮಾ ಬಾಂಡ್, 2 ಪೈ ಬಾಂಡ್ಸ್. ಅರ್ಥ ಆಗಿದೆಯಾ? ಸರಿ, ಪೈ ಬಾಂಡ್ ಹಿಂಗ್ ಫಾರ್ಮ್ ಆಗುತ್ತೆ, ನಾವು ಡಿಸ್ಕಸ್ ಮಾಡಿದ್ವಿ. 2 ಅಟಾಮಿಕ್ ಆರ್ಬಿಟಲ್ಸ್ ಸೈಡ್ ವೇಸ್ ಓವರ್ಲ್ಯಾಪ್ ಆದ್ರೆ ಅವಾಗ ಪೈ ಬಾಂಡ್ ಫಾರ್ಮ್ ಆಗುತ್ತೆ. ಎ ಪೈ ಬಾಂಡ್ ಈಸ್ ಫಾರ್ಮ್ಡ್ ಬೈ ದ ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಆಫ್ ಅನ್ಹೈಬ್ರಿಡೈಸ್ಡ್ ಪಿ ಆರ್ಬಿಟಲ್ಸ್. ಎಸ್ ಆರ್ಬಿಟಲ್ ಜೊತೆ ಆಗಲ್ಲ ಯಾವತ್ತು. ಅನ್ಹೈಬ್ರಿಡೈಸ್ಡ್ ಪಿ ಆರ್ಬಿಟಲ್ಸ್ ಸೈಡ್ ವೇಸ್ ಓವರ್ಲ್ಯಾಪ್ ಆಗಿ, ಅರ್ಥ ಆಯ್ತಾ, ಪೈ ಬಾಂಡ್ ಫಾರ್ಮ್ ಆಗತ್ತೆ. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ಈ ಪೈ ಬಾಂಡ್ ಫಾರ್ಮ್ ಆಗ್ತಕ್ಕಂಥ ರೀಸನ್ ಇಂದಾನೆ, ಅರ್ಥ ಆಯ್ತಾ, ಆ ಕಾರ್ಬನ್ ಆಟಮ್ ನಾಟ್ ಓನ್ಲಿ ಫಾರ್ಮೇಶನ್ ಆಫ್ ಮೀಥೇನ್. ನೋಡಿ, ಹೈಬ್ರಿಡೇಷನ್ CH4 ತಗೊಂಡಾಗ ದ ಕಾರ್ಬನ್ ಆಟಮ್ ಅಂಡರ್ಗೋಯಿಂಗ್ sp3 ಹೈಬ್ರಿಡೇಷನ್. ಅದೇ sp2 ತಗೊಂಡಾಗ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಇದ್ರ ಹೈಬ್ರಿಡೇಷನ್, ಇದ್ರ ಸ್ಟ್ರಕ್ಚರ್, ಇದ್ರ ಬಾಂಡ್ ಆಂಗಲ್ ಎಲ್ಲ ಡಿಸ್ಕಸ್ ಮಾಡಿದೀವಿ. ಕೆಮಿಕಲ್ ಬಾಂಡಿಂಗ್ ಅಲ್ಲಿ ಜ್ಞಾಪಕ ಇದೆಯಾ? sp2 ಹೈಬ್ರಿಡೇಷನ್ಗೆ ಈ ಥೀಮ್ ಡಿಸ್ಕಸ್ ಮಾಡಿದ್ವಿ, ಜ್ಞಾಪಕ ಇದೆಯಾ? CH2 ಡಬಲ್ ಬಾಂಡ್ CH2. ಈ ಹೈಬ್ರಿಡೇಷನ್ಗೆ ನಾವು ಈಥೈನ್ ಡಿಸ್ಕಸ್ ಮಾಡಿದೀವಿ, CH ಟ್ರಿಪಲ್ ಬಾಂಡ್ CH. ಅರ್ಥ ಆಯ್ತಾ? ಈ ತರ ಡಿಫರೆಂಟ್ ಡೆರಿವೇಟಿವ್ಸ್ ಫಾರ್ಮ್ ಆಗತ್ತೆ ಕಾರ್ಬನ್ ಆಟಮ್ ಡ್ಯೂ ಟು ಡಿಫರೆಂಟ್ ಹೈಬ್ರಿಡೈಸೇಷನ್.
ಅರ್ಥ ಆಯ್ತಾ? ಮೀಥೇನು, ಈಥೀನು, ಈಥೈನು, ಇದು ಈಥೀನ್, ಇದು ಈಥೈನ್, ಇದು ಮೀಥೇನ್, ಇದು ಈ ಹೈಬ್ರಿಡೇಷನ್, ಇದು ಈ ಹೈಬ್ರಿಡೇಷನ್. ಅರ್ಥ ಆಯ್ತಾ? ಇದು ಈ ಹೈಬ್ರಿಡೈಸೇಷನ್, sp ಹೈಬ್ರಿಡೇಷನ್. ಅರ್ಥ ಆಗಿದೆಯಾ? ಅಲ್ಲಿಗೆ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇದರಿಂದ ಎಸ್ ಕ್ಯಾರೆಕ್ಟರ್ ಜಾಸ್ತಿ ಆದಷ್ಟು ಬಾಂಡ್ ಶಾರ್ಟ್ ಆಗತ್ತೆ, ಬಾಂಡ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಈ ಹೈಬ್ರಿಡೇಷನ್ ಇದ್ದಾಗ ಬಾಂಡ್ ಆಂಗಲ್ 180, ಈ ಹೈಬ್ರಿಡೇಷನ್ ಇದ್ದಾಗ ಅಂದರೆ sp2 ಹೈಬ್ರಿಡೇಷನ್ ಇದ್ದಾಗ ಬಾಂಡ್ ಆಂಗಲ್ 120. ಅರ್ಥ ಆಯ್ತಾ? sp3 ಹೈಬ್ರಿಡೇಷನ್ ಇದ್ದಾಗ ಬಾಂಡ್ ಆಂಗಲ್ 109 ಡಿಗ್ರಿ 28 ಮಿನಿಟ್ಸ್. ಈ ಹೈಬ್ರಿಡೇಷನ್ ಇದ್ದಾಗ ಟೆಟ್ರಾಹೆಡ್ರಲ್ ಶೇಪ್, ಈ ಹೈಬ್ರಿಡೇಷನ್ ಇದ್ದಾಗ ಟ್ರಿಗೊನಲ್ ಪ್ಲೇನರ್ ಇನ್ ಶೇಪ್ ಅಥವಾ ಟ್ರಯಾಂಗುಲರ್ ಪ್ಲೇನರ್, ಈ ಹೈಬ್ರಿಡೇಷನ್ ಇದ್ದಾಗ ಲೀನಿಯರ್ ಇನ್ ಶೇಪ್ ಬಾಂಡ್ ಸ್ಟ್ರೆಂತ್, ಬಾಂಡ್ ಲೆಂತ್ ಮೇಲೆ ಹೈಬ್ರಿಡೇಷನ್ ಯಾವ ತರ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ಗೊತ್ತಾಯ್ತಾ? ಅರ್ಥ ಆಗಿದೆಯಾ? ಕಾರ್ಬನ್ ಕ್ಯಾನ್ ಫಾರ್ಮ್, ಅರ್ಥಾತ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್, ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್, ಆರ್ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಕೂಡ. ಅರ್ಥ ಆಯ್ತಾ? ಇವಾಗ ಇಷ್ಟು ನೀಟಾಗಿ ನಿಮ್ಗೆ ಅರ್ಥ ಆಗಿದ್ರೆ, ನೆಕ್ಸ್ಟ್ ಸರ್ಟನ್ ಮಾಲಿಕ್ಯೂಲ್ಸ್ ತಗೊಂಡು ಆ ಮಾಲಿಕ್ಯೂಲ್ಸ್ ಅಲ್ಲಿ ಕಾರ್ಬನ್ ಆಟಮ್ಸ್ ಮಧ್ಯದಲ್ಲಿ, ಅರ್ಥ ಆಯ್ತಾ, ಅಥವಾ ಎಷ್ಟು ಆಟಮ್ಸ್ ಇದೆಯೋ ಆ ಎಲ್ಲ ಆಟಮ್ಸ್ ಮಧ್ಯದಲ್ಲಿ ಎಷ್ಟು ಸಿಗ್ಮಾ ಬಾಂಡ್ಸ್ ಇರುತ್ತೆ, ಎಷ್ಟು ಪೈ ಬಾಂಡ್ಸ್ ಇರುತ್ತೆ, ಆ ಕಾರ್ಬನ್ ಆಟಮ್ಸ್ನ ಹೈಬ್ರಿಡೇಷನ್ ಏನು, ಇಷ್ಟು ಫೈಂಡ್ ಔಟ್ ಮಾಡೋದು ಗೊತ್ತಾಯ್ತು ಅಂದ್ರೆ ನಿಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಸರ್ಟನ್ ಬೇಸಿಕ್ಸ್ ನಿಮ್ಗೆ ಬಂದಂಗೆ. ಅರ್ಥ ಆಯ್ತಾ? ಹೌ ಮೆನಿ ಸಿಗ್ಮಾ ಅಂಡ್ ಪೈ ಬಾಂಡ್ಸ್ ಆರ್ ಪ್ರೆಸೆಂಟ್ ಇನ್ ಸರ್ಟನ್ ಮಾಲಿಕ್ಯೂಲ್ಸ್ ಅಂಡ್ ಆ ಮಾಲಿಕ್ಯೂಲ್ಸ್ ಅಲ್ಲಿ ಕಾರ್ಬನ್ ಆಟಮ್ಸ್ನ ಹೈಬ್ರಿಡೈಸೇಷನ್ ಏನು, ಅದು sp ಹೈಬ್ರಿಡೇಷನ್, sp3 ಹೈಬ್ರಿಡೇಷನ್ ಅಥವಾ sp2 ಹೈಬ್ರಿಡೇಷನ್ ಅಂತ ಕಂಡುಹಿಡಿತಕ್ಕಂಥದ್ದು ಬರಬೇಕು. ಇದು ಒಂದು ಕ್ಲೂ ಕೊಡ್ತೀನಿ ನಿಮಗೆ, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಯಾವುದೇ ಒಂದು ಕಾರ್ಬನ್ ಆಟಮ್ ಓನ್ಲಿ ಸಿಂಗಲ್ ಬಾಂಡ್ಸ್ ಇಂದ ಆಟಮ್ಸ್ನ ಬೇರೆ ಆಟಮ್ಸ್ ಅಥವಾ ಸೇಮ್ ಆಟಮ್ಸ್ಗೆ ಅಟ್ಯಾಚ್ ಆಗಿದ್ರೆ ಅದು sp3 ಹೈಬ್ರಿಡೈಸೇಷನ್. ಯಾವುದೇ ಒಂದು ಮಾಲಿಕ್ಯೂಲ್ ಅಲ್ಲಿ ಕಾರ್ಬನ್ ಆಟಮ್ ಅಟ್ಲೀಸ್ಟ್ ಒಂದು ಡಬಲ್ ಬಾಂಡ್ ಇಂದ, ಅರ್ಥ ಆಯ್ತಾ, ಅಟ್ಯಾಚ್ ಆಗಿದ್ರೆ, ಒಂದು ಡಬಲ್ ಬಾಂಡ್ ಅಟ್ಯಾಚ್ ಆಗಿದ್ರೆ ಕಾರ್ಬನ್ ಆಟಮ್ಗೆ, ಅದು sp2 ಹೈಬ್ರಿಡೈಸೇಷನ್. ಯಾವುದೇ ಮಾಲಿಕ್ಯೂಲ್ ಅಲ್ಲಿ ಕಾರ್ಬನ್ ಆಟಮ್ ಟ್ರಿಪಲ್ ಬಾಂಡ್ ಅಟ್ಯಾಚ್ ಆಗಿದ್ರೆ ಆ ಕಾರ್ಬನ್ ಆಟಮ್ sp ಹೈಬ್ರಿಡೈಸೇಷನ್. ಟ್ರಿಪಲ್ ಬಾಂಡ್ ಅಟ್ಯಾಚ್ ಆಗಿದ್ರೆ ಕಾರ್ಬನ್ ಆಟಮ್ಗೆ sp ಹೈಬ್ರಿಡೇಷನ್, ಡಬಲ್ ಬಾಂಡ್ ಅಟ್ಯಾಚ್ ಆಗಿದ್ರೆ sp2 ಹೈಬ್ರಿಡೇಷನ್, ಸಿಂಗಲ್ ಬಾಂಡ್ ಅಟ್ಯಾಚ್ ಆಗಿದ್ರೆ sp3 ಹೈಬ್ರಿಡೇಷನ್. ಈ ಕ್ಲೂ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರಿ. ಅರ್ಥ ಆಯ್ತಾ? ನೀವು ಆರಾಮ್ಸೆ ಡಿವೈಡ್ ಮಾಡ್ಬೋದು. ಅರ್ಥಾತ್ ಸಿಂಗಲ್ ಬಾಂಡ್ ಒಂದೇ ಇದ್ರೆ ಸಿಗ್ಮಾ ಬಾಂಡ್ ಒಂದೇ, ಡಬಲ್ ಬಾಂಡ್ ಇದ್ರೆ ಒಂದು ಸಿಗ್ಮಾ ಬಾಂಡ್ ಒಂದು ಪೈ ಬಾಂಡ್, ಟ್ರಿಪಲ್ ಬಾಂಡ್ ಇದ್ರೆ ಒಂದು ಸಿಗ್ಮಾ ಬಾಂಡ್ 2 ಪೈ ಬಾಂಡ್ಸ್. ಈ ಕ್ಲೂಸ್ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡು ಅಂತಂದ್ರೆ ನೀವು ಯಾವ ಮಾಲಿಕ್ಯೂಲ್ಸ್ ಆದರೂ ಕೊಟ್ಟರೆ ನೀವು ಮಾಡ್ಬೋದು. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ಲಾಸಲ್ಲಿ ಆ ಮಾಲಿಕ್ಯೂಲ್ಸ್, ಅರ್ಥ ಆಯ್ತಾ, ಎಷ್ಟೊಂದು ಸರ್ಟನ್ ಮಾಲಿಕ್ಯೂಲ್ಸ್ ಅಂದರೆ ನಿಯರ್ಲಿ ಒಂದು 10 to 15 ಮಾಲಿಕ್ಯೂಲ್ಸ್ ನಾವು ಡಿಸ್ಕಸ್ ಮಾಡಿ ಅದರಲ್ಲಿ ಎಷ್ಟು ಸಿಗ್ಮಾ ಬಾಂಡ್ಸ್, ಎಷ್ಟು ಪೈ ಬಾಂಡ್ಸ್, ಎಷ್ಟು ಏನು ಹೈಬ್ರಿಡೇಷನ್ ಆ ಕಾರ್ಬನ್ ಐಟಮ್ಸ್ ಅಂತ ಡಿಟರ್ಮೈನ್ ಮಾಡ್ತಕ್ಕಂಥ ಪರ್ಫೆಕ್ಟ್ ಆಗೋಣ. ಇವತ್ತಿನ ಕ್ಲಾಸಲ್ಲಿ ಇದೆಲ್ಲ ನೀಟಾಗಿ ಅರ್ಥ ಆಯ್ತಾ? ಎಸ್ ಕ್ಯಾರೆಕ್ಟರ್, sp3 ಹೈಬ್ರಿಡೇಷನಲ್ಲಿ, sp2 ಹೈಬ್ರಿಡೇಷನ್ ಎಸ್ ಕ್ಯಾರೆಕ್ಟರ್, ಪಿ ಕ್ಯಾರೆಕ್ಟರ್, sp ಹೈಬ್ರಿಡೇಷನ್ ಎಸ್ ಕ್ಯಾರೆಕ್ಟರ್, ಪಿ ಕ್ಯಾರೆಕ್ಟರ್, ಶೇಪ್ಸು, ಬಾಂಡ್ ಆ್ಯಂಗಲ್ಸು, ಅರ್ಥ ಆಯ್ತಾ? ಬಾಂಡ್ ಎಸ್ ಕ್ಯಾರೆಕ್ಟರ್ ಜಾಸ್ತಿ ಆದರೆ ಬಾಂಡ್ ಸ್ಟ್ರೆಂತ್ ಏನಾಗುತ್ತೆ, ಬಾಂಡ್ ಲೆಂತ್ ಏನಾಗುತ್ತೆ ಅಂತ ಚೆನ್ನಾಗಿ ನೆನಪು ಇಟ್ಕೊಂಡಿರಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ವಿಲ್ ಡಿಸ್ಕಸ್ ಹೌ ಮೆನಿ ಸಿಗ್ಮಾ ಅಂಡ್ ಪೈ ಬಾಂಡ್ಸ್ ಆರ್ ಪ್ರೆಸೆಂಟ್ ಅಂಡ್ ವಾಟ್ ಆರ್ ದ ಹೈಬ್ರಿಡೇಷನ್ ಆಫ್ carbon atoms in organic molecules. Thank you.